ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಶುರು ಎಸ್ ಸರ್, ಮಾಡ್ಬೋದು. ವೆರಿ ಗುಡ್ ಈವ್ನಿಂಗ್ ಸರ್. ಕೇಳಿಸ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಪುನೀತ್. ಓಕೆ, ಇಲ್ಲಿ ಯಾರ್ಯಾರು OBC 18 ಇಂದ ಇದ್ದೀರಾ, ಇದು ನಿಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲ. ಇದು ನೀವು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೂ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಅಟೆಂಡ್ ಮಾಡ್ಬೋದು. ಇದೇನಂದ್ರೆ ವೀಕ್ಲಿ ಒನ್ಸ್ ನಾವು ಒಂದು ಸ್ಟ್ರಾಟಜಿ ಮೀಟ್ ಅಂತ ಮಾಡ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಆಗ್ಬೋದು, ಈಗಿರೋ ಮಾರ್ಕೆಟ್ ಕಂಡೀಷನ್ ಏನು, ಅದ್ರ ಪ್ರಕಾರ ಯಾವ್ದಾರೋ ಸ್ಟಾಕ್ಸ್ ಅಲ್ಲಿ ನಮ್ಗೆ ಆಪರ್ಚುನಿಟಿ ಇದೆಯಾ, ಏನು ನೆಕ್ಸ್ಟ್ ವೀಕ್ ಅಲ್ಲಿ ಈವೆಂಟ್ಸ್ ಇದೆ, ಇವೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಇರುತ್ತೆ, ನೆಕ್ಸ್ಟ್ ವೀಕ್ಗೆ ನೀವು ಪ್ರಿಪೇರ್ ಆಗಿರ್ಬೋದು, ಅದ್ರ ಪ್ರಕಾರ ನಿಮ್ಗೆ ಏನ್ ಆಗ್ಬೋದು ಅಂತ. ನೋಡಿ, ನೆಕ್ಸ್ಟ್ ವೀಕ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಆಗ್ತಾ ಇದೆ ಅಂತ ಹೇಳ್ತೀನಿ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಿಗ್ಗೆಸ್ಟ್ ಚೇಂಜ್ ಏನಾಗ್ತಾ ಇದೆ ಅಂದ್ರೆ ನಿಫ್ಟಿಲಿ, ನಿಫ್ಟಿದು ಎಕ್ಸ್ಪೈರಿ ಇದೆಯಲ್ಲ ಅದು ಚೇಂಜ್ ಆಗ್ತಾ ಇದೆ. ನೋಡಿ, ನೆಕ್ಸ್ಟ್ ಎಕ್ಸ್ಪೈರಿ ಇರೋದು ಸೆಪ್ಟೆಂಬರ್ 2ಗೆ. ಯೂಶಲಿ ಥರ್ಸ್ಡೇ ಎಕ್ಸ್ಪೈರಿ ಇರ್ತಾ ಇತ್ತು, ನೆನ್ಪಿದ್ಯಾ? ಸೊ ಥರ್ಸ್ಡೇ ಎಕ್ಸ್ಪೈರಿ ಆಗ್ತಾ ಇತ್ತು ನಿಫ್ಟಿದು, ಅದು ಇವಾಗ ಟ್ಯೂಸ್ಡೇ ಆಗತ್ತೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆಯಲ್ಲ, ಸೆನ್ಸೆಕ್ಸ್ ಎಕ್ಸ್ಪೈರಿ ಟ್ಯೂಸ್ಡೇ ಆಗ್ತಾ ಇತ್ತು, ಅದು ಥರ್ಸ್ಡೇ ಆಗುತ್ತೆ. ಇದು ಇಂಟರ್ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಆದ್ರಿಂದ ನಿಮ್ಗೆ ನನ್ನ ಪ್ರಕಾರ ಮೋಸ್ಟ್ ಲೈಕ್ಲಿ ಪಾಸಿಟಿವ್ ಇರೋ ಸಾಧ್ಯತೆ ಜಾಸ್ತಿ ಇರೋದು, ಮಾರ್ಕೆಟ್ ಸೈಡ್ ವೇಸ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಸೈಡ್ ವೇಸ್ ಇರುತ್ತೆ ಅಂದ್ರೆ ನೋಡಿ, ಬಿಗ್ ಇಲ್ಲ, ನೆಗೆಟಿವ್ ಇರ್ಬೋದು. ಈಗ ಸದ್ಯಕ್ಕಿರೋ ಟ್ರೆಂಡ್ ಅಂತೂ ನೆಗೆಟಿವ್ ಇದೆ, ಬಟ್ ನಿಮ್ಗೆ ಇಂಟ್ರಾಡೇ ಅಲ್ಲಿ ಜಾಸ್ತಿ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಕಮ್ಮಿ ಇದೆ, ಅಟ್ಲೀಸ್ಟ್ ಈ ಎಕ್ಸ್ಪೈರಿ ಮುಗಿಯೋವರೆಗೂ. ಅದಾದ್ಮೇಲೆ ಏನಾರು ಸಿಕ್ಕಿದ್ರೆ ಗೊತ್ತಿಲ್ಲ. ಯಾಕೆಂದ್ರೆ ನೋಡಿ, ಇಲ್ಲಿ ಥರ್ಸ್ಡೇ ಎಕ್ಸ್ಪೈರಿ ಆಯ್ತಾ, ಫ್ರೈಡೇ ಒಂದ್ ದಿವಸ ನಿಮ್ಗೆ ಟ್ರೇಡ್ ಆಯ್ತು. ಫ್ರೈಡೇನು ನಿಮ್ಗೆ ಮೋರ್ ಆರ್ ಲೆಸ್ ಇದು ಸೈಡ್ ವೇಸ್ ಇತ್ತು, ಸಡನ್ ಆಗಿ ಆಕ್ಚುಲಿ ಲಾಸ್ಟ್ ಅಲ್ಲಿ ಏನೋ ಕಮ್ಮಿ ಆಯ್ತಲ್ಲ. ಸೊ ಈ ತರ ಮೂವ್ಮೆಂಟ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಡೌನ್ ಆಗೋ ಸಾಧ್ಯತೆ ಇರೋದು ಜಾಸ್ತಿ ಇದೆ, ಯಾಕಂದ್ರೆ ಟ್ರೆಂಡ್ ನೆಗೆಟಿವ್ ಇರೋದು. ಓಕೆ, ಇದಾದ್ಮೇಲೆ ನೋಡಿ, ಸ್ಯಾಟರ್ಡೆ ಸಂಡೇ ರಜಾ ಇದೆ. ಓಕೆ, ಪ್ರೀಮಿಯಂ ಕಮ್ಮಿ ಆಗುತ್ತೆ ಈ ಜಾಗದಲ್ಲಿ. ಅದಾದ್ಮೇಲೆ ಏನು, ಮಂಡೇ ನಮಗೆ ವರ್ಕಿಂಗ್ ಇದೆ, ಟ್ಯೂಸ್ಡೇ ಎಕ್ಸ್ಪೈರಿ ಆಗ್ತಾ ಇದೆ. ಸೊ ಇಫ್ ಯು ಲುಕ್ ಅಟ್ ದ ಓವರ್ ಆಲ್ ಥಿಂಗ್, ನನಗೆ ಮೂರೇ ಟ್ರೇಡಿಂಗ್ ಡೇ ಈಗ ಸಿಗ್ತಾ ಇರೋದು. ರೆಗ್ಯುಲರ್ ಆಗಿ ಏನ್ ಸಿಗ್ತಾ ಇತ್ತು, ಹತ್ತತ್ರ 5 ಟ್ರೇಡಿಂಗ್ ಡೇ ಸಿಗ್ತಾ ಇತ್ತಲ್ವಾ. ಸೊ 5 ಟ್ರೇಡಿಂಗ್ ಡೇಸ್ ಅಲ್ಲಿ ಈಗ 2 ಟ್ರೇಡಿಂಗ್ ಡೇ ಮಿಸ್ ಆಗ್ತಾ ಇದೆ. ಆದ್ರಿಂದ ದಿಸ್ ಇಸ್ ಆಕ್ಚುಲಿ ಎ ವೆರಿ ವೆರಿ ಟ್ರಂಕೇಟೆಡ್ ವೀಕ್ ಅಂತ ಹೇಳ್ಬೋದು, ಚಿಕ್ಕ ವೀಕು. ಸೊ ಇಲ್ಲಿ ನಮಗೆ ಸೈಡ್ ವೇಸ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಟ್ರೆಂಡ್ ನೆಗೆಟಿವ್ ಇದೆ, ಆದ್ರಿಂದ ಸೈಡ್ ವೇಸು ನೆಗೆಟಿವ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಮುಖ್ಯವಾಗಿ ಅರ್ಥ ಆಗ್ಬೇಕಾಗಿರೋದು ಏನು ಅಂದ್ರೆ, ಮಾರ್ಕೆಟ್ ತುಂಬಾ ತುಂಬಾ ಓವರ್ ಸೋಲ್ಡ್ ಸಿಚುವೇಶನ್ ಅಲ್ಲಿ ಇದೆ. ಓವರ್ ಸೋಲ್ಡ್ ಅಂದ್ರೆ ಏನು, ಸಿಕ್ಕಾಬಟ್ಟೆ ಸೆಲ್ಲಿಂಗ್ ಪೊಸಿಷನ್ಸ್ ಇದೆ. ಆದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಒಂದ್ ರೌಂಡ್ ಮೇಲ್ ಹೋಗುತ್ತೆ, ನಿಮಗೆ ಮೇಲ್ಗಡೆ ಟ್ರ್ಯಾಪ್ ಮಾಡುತ್ತೆ, ಅಲ್ಲಿಂದ ಕೆಳಗ್ ತಗೊಂಡ್ ಹೋಗುತ್ತೆ. ಓಕೆ, ನಿಮ್ಗೆ ಟ್ರ್ಯಾಪ್ಡ್ ಬೈಯರ್ ಸೆಟಪ್ ಜಾಸ್ತಿ ಸಿಗೋ ಸಾಧ್ಯತೆ ಇರುತ್ತೆ. ಇಂಟ್ರಾಡೇ ಅಲ್ಲಿ ನೀವು ನೋಡೋದಾದ್ರೆ, ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಅದು ತೋರ್ಸೋದು ನಿಮಗೆ ಟ್ರ್ಯಾಪ್ ಸೆಲ್ಲರ್ ತರ ಸೆಟಪ್ ತೋರಿಸುತ್ತೆ. ಆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬಂದ್ಬಿಟ್ಟು ಅದು ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಈ ತರ ಆಯ್ತು ಅಂದ್ರೆ ನೋಡಿ, ನಮ್ಗೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಅಲ್ಲಿ ಏನಾಗ್ಬೇಕು, ಸೆಲ್ಲರ್ ಸೆಟ್ ಟ್ರ್ಯಾಪ್ ಆಗೋದಾದ್ರೆ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು, ಅದ್ರ ಮೇಲ್ ಟ್ರೇಡ್ ಆಗಲ್ಲ, ವಾಪಸ್ಸು ಆ ರೇಂಜ್ ನ ಕೆಳಗಡೆ ಬ್ರೇಕ್ ಆಗುತ್ತೆ, ಅಂದ್ರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ನಿಮಗೆ ಮುಖ್ಯವಾಗಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್ ಇದನ್ನ ತೋರಿಸ್ತೀನಿ ನೋಡಿ. ಏನ್ ಮಾಡ್ಬೋದು ಅಂದ್ರೆ, ನೀವು ಇಂಟ್ರಾಡೇಲಿ ಟ್ರೇಡ್ ಮಾಡೋದಾದ್ರೆ ನೋಡಿ, ಸಿಕ್ಕಾಬಟ್ಟೆ ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡಬೇಡಿ, ಬಟ್ ನಿಮಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಎಲ್ಲಿ ಸಿಗಬಹುದು ಅಂದ್ರೆ, ನೋಡಿ ನಿಫ್ಟಿಲಿ ಡೇ ಲೋ ಇಂದ ಒಂದು 100-120 ಪಾಯಿಂಟ್ಸ್ ಪ್ಲಸ್ ಮಾರ್ಕೆಟ್ ಮೇಲ್ ಹೋಯ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಡೇ ರೇಂಜ್ ಹತ್ತತ್ರ ಏನ್ ರೇಂಜ್ ಇದೆ, ಅದ್ ಹತ್ತತ್ರ ಮೇಲ್ ಹೋಯ್ತು ಅಂದ್ರೆ, ಆ ಜಾಗದಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಬಂತು ಅಂದ್ರೆ, ಅಲ್ಲಿ ನಿಮಗೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿರುತ್ತೆ ಆನ್ ದ ಸೆಲ್ಲಿಂಗ್ ಸೈಡ್ ಅಲ್ಲಿ. ಅದೇ ತರ ಬ್ಯಾಂಕ್ ನಿಫ್ಟಿಗೆ
ಒಂದು 300 ಪ್ಲಸ್ ಪಾಯಿಂಟ್ಸ್, 250 to 300 ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ. ಓಕೆ, ಅಥವಾ ಅದು ಬೇಡ, ಒಂದು 200 to 250 ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ. 200 ಪಾಯಿಂಟ್ಸ್ ಗಂತ ಅಂತೂ ಜಾಸ್ತಿ ಇರಬೇಕು. ಅದಾದ್ಮೇಲೆ ಎಲ್ಲಾರು ರೆಸಿಸ್ಟೆನ್ಸ್ ತಗೊಂಡ್ರೆ ಅಲ್ಲಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ, ಈಗ ಫಾರ್ ಎಕ್ಸಾಂಪಲ್ ನಿನ್ನೆದೇ ಮಾರ್ಕೆಟ್ ಪೊಸಿಷನ್ ತಗೊಳ್ಳೋಣಂತೆ. ನಿನ್ನೆ ಮಾರ್ಕೆಟ್ ಅಲ್ಲಿ ಏನಾಯ್ತು, ಇಲ್ಲಿ ನೋಡಿ, ಇದು 915 ಕ್ಯಾಂಡಲ್, ಕರೆಕ್ಟಾ? 915 ಕ್ಯಾಂಡಲ್ ಓಪನ್ ಆಗಿರೋದು ಈ ಜಾಗದಲ್ಲಿ. ಓಪನ್ ಆಗಿರೋ ಜಾಗದಲ್ಲಿ ಲೆಕ್ಕ ತಗೊಂಡ್ರೆ ಎಷ್ಟಾಗ್ತಾ ಇದೆ, 466. ಅದಾದ್ಮೇಲೆ ಮೇಲೆ ಎಲ್ಲಿ ತನಕ ಹೋಗಿದೆ ನೋಡಿ, 564. ಅಂದ್ರೆ 100 ಪಾಯಿಂಟ್ಸ್ ಮೇಲೆ ಹೋಗಿದೆ. ನಾನು 120 ಪಾಯಿಂಟ್ಸ್ ಹತ್ತತ್ರ ಹೇಳ್ತಾ ಇದ್ದೆ ಅಲ್ಲ, ನೋಡಿ ಇಲ್ಲಿ ಏನಾಗಿದೆ, ಆ ಜಾಗದಲ್ಲೇ ಎಕ್ಸಾಕ್ಟ್ ಆಗಿ ಮತ್ತೆ ಸೆಲ್ಲಿಂಗ್ ಬಂದಿರೋದು. ಇದ್ರ ಮೇಲ್ ಹೋಗಕ್ ಆಗಿಲ್ಲ. ಇದ್ರ ಮೇಲ್ ಹೋದ್ರೆ ನಮ್ಗೆ ಪಾಸಿಟಿವ್ ಮೂವ್ಮೆಂಟ್ ಬರ್ಬೋದಿತ್ತು, ಮೇಲೆ ಹೋಗಕ್ ಆಗಿಲ್ಲ. ಸೊ ನಿಮ್ಗೆ 100 ಪಾಯಿಂಟ್ಸ್, 120 ಪಾಯಿಂಟ್ಸ್ ಈ ರೇಂಜ್ ಅಲ್ಲಿ ನಿಮ್ಗೆ ಮತ್ತೆ ರೆಸಿಸ್ಟೆನ್ಸ್ ಬರೋ ಸಾಧ್ಯತೆ ಇರುತ್ತೆ. ಮೇಲ್ ಹೋಯ್ತು, ರೆಸಿಸ್ಟೆನ್ಸ್ ತಗೊಂತಾ ಇದೆ, ಅವಾಗ ಸೆಲ್ ಮಾಡಿ. ಕೆಳಗಡೆ ಸೆಲ್ ಮಾಡಕ್ ಹೋಗ್ಬೇಡಿ. ಕೆಳಗಡೆ ಸೆಲ್ ಮಾಡಿದ್ರೆ ಸಡನ್ ಆಗಿ ಮೇಲ್ ಹೋಯ್ತು ಅಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ನೀವು ನೀವು ಸ್ಟಾಪ್ ಲಾಸ್ ಹಾಕಿಲ್ಲ ಅಂದ್ರೆ ಲಾಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ತುಂಬಾ ಜಾಸ್ತಿ ಸೆಲ್ಲಿಂಗ್ ಆಲ್ರೆಡಿ ಇದೆ, ಅದು ಇನ್ನೂ ಸೆಲ್ಲಿಂಗ್ ಆಗುತ್ತೆ. ನನ್ನ ಪ್ರಕಾರ ಮಂಡೇ ಗ್ಯಾಪ್ ಡೌನ್ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಮ್ಗೆ ನಿಮ್ BT/ST ಸೆಟಪ್ ಪ್ರಕಾರ ನಮ್ಗೆ ಆಲ್ರೆಡಿ ST/BT ಸೆಟಪ್ ಬಂದಿದೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನಾಗಿದೆ, ನಿಮ್ಗೆ ಎಸ್ಪೆಷಲಿ ಯಾರು 18th ಬ್ಯಾಚ್ ಅಲ್ಲಿ ಇದ್ದೀರಾ, ನಿಮ್ಗೆ ಈ ಸೆಟಪ್ ಗಳು ಗೊತ್ತಿಲ್ಲ. ಆದ್ರಿಂದ ನಿಮ್ಗೆ ಕೆಲವೊಂದು ವಿಷಯಗಳು ಅರ್ಥ ಆಗ್ದಲೇ ಇರ್ಬೋದು. ಬಟ್ ಡೋಂಟ್ ವರಿ, ಇವೆಲ್ಲ ನಿಮ್ಗೆ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಸದ್ಯಕ್ಕೆ ಏನ್ ಅರ್ಥ ಆಗಿಲ್ಲ, ನಿಮ್ಗೆ ಎಷ್ಟು ಅರ್ಥ ಆಗಿದ್ಯೋ ಅದನ್ನ ನೋಡ್ಕೊಳ್ಳಿ, ಲೆವೆಲ್ಸ್ ಅನ್ನ ನೋಡ್ಕೊಳ್ಳಿ. ನಾನು ಏನೇನ್ ಹೇಳ್ತಿದ್ದೀನಿ ಅದನ್ನ ನೋಟ್ ಮಾಡ್ಕೊಂತಾ ಇರಿ. ನೆಕ್ಸ್ಟ್ ವೀಕ್ ಅಲ್ಲಿ ಇದೇ ಬೇಕಿದ್ರೆ ನಿಮ್ಗೆ ಈ ವಿಡಿಯೋನ ಯೂಟ್ಯೂಬ್ ಅಲ್ಲೂ ಹಾಕಿರ್ತೀನಿ. ನೀವು ಬೇಕಿದ್ರೆ ಮತ್ತೆ ವಿಡಿಯೋನ ರಿಪೀಟೆಡ್ ಆಗಿ ನೋಡಿ, ಅವಾಗ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ ಒಂದ್ ವಾರ ಮುಂಚೆನೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಓಕೆ, ಇಲ್ಲೂ ನೋಡಿ, ಬ್ಯಾಂಕ್ ನಿಫ್ಟಿಲಿ ಓಪನ್ ಆಗಿರೋದು ಈ ಜಾಗ, ಕರೆಕ್ಟಾ? ಇಲ್ಲಿಂದ ನಾನು ಹೇಳ್ತಾ ಇರೋದು ಅರೌಂಡ್ 200-250 ಪಾಯಿಂಟ್ಸ್ ಅಂತ. ಇಲ್ಲಿ ನೋಡಿ, ಓಪನ್ ಆದಾಗ ಎಲ್ಲಿತ್ತು, 696 ಇತ್ತು ಲೋ ಪ್ರೈಸ್. ಅಲ್ಲಿಂದ ಮೇಲ್ ಹೋಗಿರೋದು ನೋಡಿ 992 ಇದೆ. ಅಂದ್ರೆ ಇಲ್ಲಿ ಮೋರ್ ದೆನ್ 200 ಪಾಯಿಂಟ್ಸ್ ಆಲ್ರೆಡಿ ಆಗಿದೆ. ಹತ್ತತ್ರ 200 ಪಾಯಿಂಟ್ಸ್ ಅಂತೂ ಆಗಿದೆ. 200 ಇಂದ 250 ಪಾಯಿಂಟ್ಸ್ ನಾ ಹೇಳ್ತಾ ಇರೋದು. ಇಲ್ಲಿ ಏನಾಗಿದೆ, 696, 700 ಲೆಕ್ಕದಲ್ಲಿ 900-950 ಲೆಕ್ಕ ಬರ್ಬೇಕು. ಅದಕ್ಕಿಂತ ಜಾಸ್ತಿನೇ ಆಗಿದೆ ನೋಡಿ. ಇಲ್ಲಿ ಏನಾಗಿದೆ, ಈ ಲೆಕ್ಕ ತಗೊಂಡ್ರೆ ಒಂದ್ 300-350 ಪಾಯಿಂಟ್ಸ್ ಆಗಿದೆ. ನಾನ್ ನಿಮ್ಗೆ 300-500 ಪಾಯಿಂಟ್ ರೇಂಜ್ ಅಂತ ಹೇಳಿದ್ದೆ. ಆ ರೇಂಜ್ ಮುಗ್ದಿದೆ. ಹೈಯರ್ ಲೆವೆಲ್ ಅಲ್ಲಿ ರೇಂಜ್ ಮುಗಿದ ಮೇಲೆ ಏನಾಗಿದೆ ನೋಡಿ, ಅಲ್ಲಿಂದ ವಾಪಸ್ ಮತ್ತೆ ಸೆಲ್ಲಿಂಗ್ ಬಂದಿದೆ. ಓಕೆ, ನೀವು ಇಂಟ್ರಾಡೇಲಿ ನೋಡೋದಾದ್ರೆ ಈ ರೀತಿ ನೀವು ಸ್ಟ್ರಾಟಜಿ ಬೇಕಿದ್ರೆ ಮಾಡ್ಬೋದು. ಓಕೆ, ನಮ್ಮ ಟ್ರೇಡ್ ಸೆಟಪ್ ಕೆಲವೊಂದು ಇಲ್ಲಿ ಸಿಗ್ದಲ್ಲೇ ಇರ್ಬೋದು, ಬಟ್ ಈ ತರ ಮಾಡ್ಬೋದು ನೀವು. ಬಟ್ ಎಗೇನ್ ಒಂದ್ ಅರ್ಥ ಮಾಡ್ಕೊಳ್ಳಿ, ರಿಸ್ಕ್ ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ ಟ್ರೇಡ್ ಸೆಟಪ್ ಬಂದಾಗ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಟ್ರೇಡ್ ಸೆಟಪ್ ದಿಸ್ ಇಸ್ ಅ ಹ್ಯಾಕ್, ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಹ್ಯಾಕ್ ನಿಮ್ಗೆ ಕೊಡ್ತಾ ಇರೋದು ನಿಮ್ಗೆ. ಯಾಕಂದ್ರೆ ಓವರ್ ಆಲ್ ಟ್ರೆಂಡ್ ನೆಗೆಟಿವ್ ಇದೆ. ಓಕೆ, ಓವರ್ ಆಲ್ ಟ್ರೆಂಡ್ ನೆಗೆಟಿವ್ ಇದೆ. ಈ ಜಾಗ ತುಂಬಾ ಕ್ರಿಟಿಕಲ್ ಏರಿಯಾ. ನಾನು ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ, ಈ ಏರಿಯಾ ತುಂಬಾ ಕ್ರಿಟಿಕಲ್ ಏರಿಯಾ. ಇದು ಬ್ರೇಕ್ ಆದ್ರೆ ಇನ್ನೂ ವೀಕ್ನೆಸ್ ಜಾಸ್ತಿ ಆಗುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿನೇ ಜಾಸ್ತಿ ವೀಕ್ ಇರೋದು ನೋಡಿ, ಆಲ್ಮೋಸ್ಟ್ 27 RSI ತನಕ ಹೋಗಿದೆ. ಓಕೆ, ಬಟ್ ಈ ಜಾಗದಲ್ಲಿ ಎಲ್ಲಾದ್ರೂ ನಮ್ಗೆ ಸೆಲ್ಲರ್ ಟ್ರ್ಯಾಪ್ ಆಗಿ ರಿವರ್ಸಲ್ ಬಂತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಟ್ಯೂಸ್ಡೇ ತನಕ ಸೈಡ್ ವೇಸ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಟ್ರಾಡೇಲಿ ಇದಕ್ಕಿಂತ ಕೆಳಗೆ ಹೋಗ್ಬೋದು. ಇಂಟ್ರಾಡೇಲಿ ಕೆಳಗೆ ಹೋಗ್ಬಿಟ್ಟು ಅಲ್ಲಿಂದಾನೇ ನಮ್ಗೆ ರಿವರ್ಸಲ್ಸ್ ಬರ್ತಾ ಇದೆ ಅಂದ್ರೆ ದಟ್ ವಿಲ್ ಬಿ ಎ ವೆರಿ ಗುಡ್ ಥಿಂಗ್. ಓಕೆ, ಸೊ ಆಗತ್ತಾ ಆಗಲ್ವಾ ಗೊತ್ತಿಲ್ಲ. ಆಗದಾದ್ರೆ ಹೆಂಗಾಗತ್ತೆ ಇಂಪಾರ್ಟೆಂಟು. ಮಂಡೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮಂಡೇ ಇಂಪಾರ್ಟೆಂಟು ಅಂದ್ರೆ ಇದು
ಒಂದು ವೀಕ್ಲಿ ಓಪನ್ ಆಗ್ತಾ ಇದೆ, ಮಂತ್ಲಿ ಓಪನ್ ಕೂಡ ಆಗ್ತಾ ಇದೆ. ಆದ್ರಿಂದ ಮಂಡೇ ಮಾರ್ನಿಂಗ್ ಓಪನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಂಡೇ ಮಾರ್ನಿಂಗ್ ಓಪನ್ ಪ್ರೈಸ್ ಏನಿದೆಯಲ್ಲ, ಇದು ಮೋಸ್ಟ್ ಕ್ರಿಟಿಕಲ್ ಆಗುತ್ತೆ. ಈ ಓಪನ್ ಪ್ರೈಸ್ ಮೇಲೆ ಪಾಸಿಟಿವ್, ಅದ್ರ ಕೆಳಗಡೆ ನೆಗೆಟಿವ್. ಓಕೆ, ಸೊ ಒಂದ್ ರೌಂಡ್ ಕೆಳಗಡೆ ಹೋಗ್ಬೋದು, ಬಟ್ ಆಮೇಲೆ ಅಲ್ಲಿಂದಾನೇ ರಿವರ್ಸ್ ಆಯ್ತು ಅಂದ್ರೆ ದಟ್ ವಿಲ್ ಬಿ ಎ ವೆರಿ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ. ಓಕೆ, ಅದಲ್ದಲೆ ನೋಡಿ, ಬ್ಯಾಂಕ್ ನಿಫ್ಟಿ 27 RSI ತನಕ ಹೋಗ್ತಾ ಇದೆ. ನಮ್ ಬಾಟಮ್ ಆಗೋ ಹತ್ರದಲ್ಲಿ ಬರ್ತಾ ಇದೆ RSI ಲೆವೆಲ್ ಅಲ್ಲಿ. ಬಟ್ ಬಾಟಮ್ ಆಗಿ ಕನ್ಫರ್ಮೇಶನ್ ಬರಬೇಕು, ಪ್ರೈಸ್ ಅಲ್ಲೂ ಕನ್ಫರ್ಮೇಶನ್ ಬರಬೇಕು. ಅದಾದ್ಮೇಲೆ ನಮ್ಗೆ ಏನಾದ್ರೂ ಪಾಸಿಬಿಲಿಟಿ ಇರೋದು. ಅದೇ ನಮ್ಗೆ ನಿಫ್ಟಿಲ್ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ದೊಡ್ಡ ಗ್ಯಾಪ್ ಇದೆ. ಓಕೆ, ಈ ಗ್ಯಾಪ್ ಇದುವರೆಗೂ ಫಿಲ್ ಆಗಿಲ್ಲ. ಮೋಸ್ಟ್ ಲೈಕ್ಲಿ ಈ ಗ್ಯಾಪ್ ಫಿಲ್ ಆಗ್ಬೋದು. ಈ ಗ್ಯಾಪ್ ಫಿಲ್ ಆಗಿ ಇಲ್ಲಿಂದ ರಿವರ್ಸ್ ಬಂದ್ರು ಆಬ್ಸಲ್ಯೂಟ್ಲಿ ಗ್ರೇಟ್. ಮತ್ತೆ ಈ ಜಾಗದಲ್ಲಿ ಮಲ್ಟಿಪಲ್ ಸಪೋರ್ಟ್ ಏರಿಯಾ ಇದೆ. ಆದ್ರಿಂದ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಕ್ರಿಟಿಕಲ್ ಏರಿಯಾ ನಮ್ಗೆ. ಓಕೆ, ಸೊ ನಮ್ಗೆ ನಿಫ್ಟಿ ಲೆವೆಲ್ ಅಲ್ಲಿ ನೋಡಿ 24,200, somewhere around this area, 200-250 area probably is going to be a very critical area. ಈ ರೇಂಜ್ ಹತ್ತತ್ರ ಎಲ್ಲೋ ನಮ್ಗೆ ಬಾಟಮ್ ಆಗೋ ಸಾಧ್ಯತೆ ಇದೆ. ಆಗತ್ತಾ ಬಿಡುತ್ತಾ ಗೊತ್ತಿಲ್ಲ. ಏನಿಲ್ಲ ಅಂದ್ರೂ ಒಂದು ಟೆಂಪ್ರರಿ ಬಾಟಮ್ ಆರೋ ಆಗ್ಬೇಕು. ಈ ಲೆವೆಲ್ಗಳೆಲ್ಲ ಕ್ರಿಟಿಕಲ್ ಏರಿಯಾಗಳು ಬ್ರೇಕ್ ಆಯ್ತು ಅಂದ್ರೆ ನೋಡಿ, ಇದು ಬ್ರೇಕ್ ಆಯ್ತು ಅಂದ್ರೆ ನಾವು 23,800 850 ಈ ಲೆವೆಲ್ ತನಕನೂ ಹೋಗೋ ಸಾಧ್ಯತೆ ಇರುತ್ತೆ. ಇದೇನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ ಈಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಕ್ರಿಟಿಕಲ್ ಸಪೋರ್ಟ್ ಏರಿಯಾ ಅಂದ್ರೆ 24,200 250 ಏರಿಯಾ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಲೆವೆಲ್. ಇದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ಬೋದು. ಇದು ಬ್ರೇಕ್ ಆಯ್ತು ಅಂದ್ರೆ ಈ ಲೆವೆಲ್ ತನಕನೂ ಹೋಗ್ಬೋದು. ಓಕೆ, ಸೊ ಇವೆರಡು ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಲೆವೆಲ್ಸ್. ಈ ಜಾಗಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ರಿವರ್ಸಲ್ ಆಗುತ್ತೆ ಅಂತ. ಆಗತ್ತೆ ಬಿಡುತ್ತೆ ಆದ್ಮೇಲೆ ಗೊತ್ತು. ಓಕೆ, ಸೊ ಇಲ್ಲಿ ನೋಡಿ, ಇದು ಮೋಸ್ಟ್ ಕ್ರಿಟಿಕಲ್ ಏರಿಯಾ ಇಲ್ಲಿರೋದು ಯಾವುದು, 23,500 ಲೆವೆಲ್ ಮೋಸ್ಟ್ ಕ್ರಿಟಿಕಲ್ ಏರಿಯಾ ಇರೋದು. ಇದೇನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ನಾವು ಪ್ರಾಬಬ್ಲಿ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಇದನ್ನ ಫಿಲ್ ಮಾಡಕ್ಕೆ ಬಂದ್ರು ಆಶ್ಚರ್ಯ ಇಲ್ಲ. ಇದು ಎಲ್ಲಿದೆ, ಇದು ಆಲ್ಮೋಸ್ಟ್ ಇದು 52,000 ರೇಂಜ್ ಅಲ್ಲಿ ಇದೆ. ಸೊ ಅವಾಗ ಏನಾಗುತ್ತೆ, 52,000 ರೇಂಜ್ ತನಕ ಬರ್ಬೋದು. ಅಂದ್ರೆ ಇನ್ನೂ ಒಂದು 1,000 ಪಾಯಿಂಟ್ 1,500 ಪಾಯಿಂಟ್ ಹತ್ತತ್ರ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ 23,500 53,000 ಇಂದ 53,500 ಈ ಲೆವೆಲ್ ಏನಾದ್ರು ಹೋಲ್ಡ್ ಆಗ್ಲಿಲ್ಲ ಅಂದ್ರೆ ನಾವು 52,000 ಇಂದ 52,500 ಈ ಲೆವೆಲ್ ತನಕ ಬರ್ಬೋದು. ನನಗೆ ಫಸ್ಟ್ ಏರಿಯಾ, ನನಗೆ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ ಇರೋದು ಇದು. ಇದು ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿವರೆಗೂ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ನಾನು ನಿಮ್ಗೆ ಮೋಸ್ಟ್ ಕ್ರಿಟಿಕಲ್ 2 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ ಕೊಟ್ಟಿದ್ದೀನಿ. ಈ ಸಪೋರ್ಟ್ ಲೆವೆಲ್ಸ್ ಆದ್ಮೇಲೆನೆ ನಮ್ಗೆ ರಿವರ್ಸಲ್ ಬರ್ಬೇಕು ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದು ಪ್ಯಾನಿಕ್ ಲೋ ಕ್ರಿಯೇಟ್ ಆಗ್ಬೇಕು. ನೋಡಿ, ಇಲ್ಲೆಲ್ಲ ರಿವರ್ಸಲ್ ಆದಾಗ ಏನಾಗಿದೆ ನೋಡಿ, ಈ ಜಾಗದಲ್ಲಿ ರಿವರ್ಸಲ್ ಆಗಿತ್ತಲ್ಲ, ಈ ಜಾಗದಲ್ಲಿ ಈ ಲೋ ಕ್ರಿಯೇಟ್ ಆಗಿದ್ದು ಮತ್ತೆ ವಾಪಸ್ ರೀಟೆಸ್ಟ್ ಆಗಿ ಇದಕ್ಕೆ ಆಕ್ಚುಲಿ ಡಬಲ್ ಬಾಟಮ್ ಟ್ರಿಪಲ್ ಬಾಟಮ್ ಎಲ್ಲ ಆಗಿದೆ. ಇದಕ್ಕಿಂತ ನಿಮ್ಗೆ ನಿಫ್ಟಿಲಿ ನೀಟಾಗಿ ಕಾಣುತ್ತೆ ಬಾಟಮ್ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಕಂಟಿನ್ಯೂಸ್ ಆಗಿ ಡೌನ್ ಬಂದಿದೆ. ಇಲ್ಲಿಂದ ಆಕ್ಚುಲಿ ರಿವರ್ಸ್ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಆಗಿದೆ. ಎಷ್ಟು ದೊಡ್ಡ ಗ್ಯಾಪ್ ಆಗಿದೆ. ಇಲ್ಲಿ ಪ್ಯಾನಿಕ್ ಲೋ ಅಂತ ಕರಿತೀವಿ. ಇದು ಯಾಕೆ ಅಂದ್ರೆ ಎಲ್ಲರಿಗೂ ಆಕ್ಚುಲಿ ಇದು ಇನ್ನೂ ಕೆಳಗೆ ಹೋಗುತ್ತೆ, ಇನ್ನೂ ಕೆಳಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಪ್ಯಾನಿಕ್ ಇರುತ್ತೆ, ಪ್ಯಾನಿಕ್ ಆದ್ಮೇಲೆ, ಪ್ಯಾನಿಕ್ ಲೋ ಆದ್ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಬಂತು ಅಂದ್ರೆ ಅವಾಗ ಪಾಸಿಬಿಲಿಟಿ ಇಸ್ ವೆರಿ ಹೈ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ. ಈಗಿರೋ ಪರಿಸ್ಥಿತಿಲಿ ಟ್ರೆಂಡ್ ಖಂಡಿತ ನೆಗೆಟಿವ್ ಇದೆ. ಎಷ್ಟು DIIs ಬೈ ಮಾಡ್ತಾ ಇದ್ರು, ನಮ್ಮ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡ್ತಾ ಇದ್ರು, FII ಸೆಲ್ಲಿಂಗ್ ಇನ್ನೂ ಸ್ಟ್ರಾಂಗ್ ಆಗೇ ಇದೆ.
ಅವರು ಇನ್ನೂ ಸ್ಟಾಪ್ ಆಗಿಲ್ಲ. ಆದ್ರಿಂದ ಈಗ ನೋಡಿ, ಮೊನ್ನೆ ಲೆಕ್ಕನೇ ತಗೊಂಡ್ರೆ 9,000 ಕೋಟಿ ಇವ್ರು ಸೆಲ್ ಮಾಡಿರೋದು, 11,000 ಕೋಟಿ ನಮ್ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿದ್ದಾರೆ. ಆದ್ರೂ ಮಾರ್ಕೆಟ್ ಮೇಲ್ ಹೋಗಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮೇಲ್ ಹೋಗಕ್ ಆಗ್ತಾ ಇಲ್ಲ ಅಂದ್ರೆ ಒಂದ್ ರೌಂಡ್ ಅವರು ಬಿಟ್ಬಿಡ್ತಾರೆ. ಇವಾಗ ಎಲ್ಲಿ ತನಕ ಹೋಗುತ್ತೋ ಹೋಗ್ಲಿ, ನೆಕ್ಸ್ಟ್ ಕ್ರಿಟಿಕಲ್ ಸಪೋರ್ಟ್ ಅಲ್ಲಿ ನಾನ್ ಮತ್ತೆ ಸಪೋರ್ಟ್ ಕೊಡ್ತೀನಿ ಅಂತ ಬಿಡ್ತಾರೆ. ಪಾಸಿಬಿಲಿಟಿ ಇಸ್ ವೆರಿ ಹೈ. ಮಾರ್ಕೆಟ್ ಒಂದ್ ರೌಂಡ್ ಡೌನ್ ಸೈಡ್ ಬರೋ ಸಾಧ್ಯತೆ ಇದೆ. ನೀವು ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ಆಲ್ರೆಡಿ ನಮ್ ಸ್ಟ್ರೇಟ್ ಸೆಟಪ್ ಪ್ರಕಾರ STBT ಇದೆ. ಓಕೆನಾ? ಇಲ್ಲಿ ನೋಡಿ RSI ಏನ್ ಆಗ್ತಾ ಇದೆ ನಮ್ಗೆ, ಡೈಲಿ, ಅವರ್ಲಿ, 15 ಮಿನಿಟ್ ಎಲ್ಲಾದ್ರಲ್ಲೂ ಎಲ್ಲಿದೆ, ಎಲ್ಲಾದ್ರೂ ಆಕ್ಚುಲಿ ಪ್ರಕಾರ ನೆಗೆಟಿವ್ ಇರೋದು. ಸೊ ಏನಾಗಿದೆ ಅಂದ್ರೆ, ದಿಸ್ ಇಸ್ ವೆರಿ ಲೈಕ್ಲಿ ದಟ್ ನಮ್ಗೆ ಗ್ಯಾಪ್ ಡೌನ್ ಆಗೋ ಪಾಸಿಬಿಲಿಟಿ ತುಂಬಾನೇ ಹೈ ಇದೆ. ಈವನ್ ಗಿಫ್ಟ್ ನಿಫ್ಟಿಲಿ ಏನಷ್ಟು ತೋರಿಸ್ತಾ ಇಲ್ಲ, ಬಟ್ US ಮಾರ್ಕೆಟ್ ಫ್ರೈಡೆ ಕ್ಲೋಸಿಂಗು ನೆಗೆಟಿವ್ ಇದೆ. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಆಲ್ಸೋ ಮಾರ್ಕೆಟ್ ಸ್ಟಾರ್ಟಿಂಗು ಪಾಸಿಬಿಲಿಟಿ ಇಸ್ ವೆರಿ ಹೈ, ನೆಗೆಟಿವ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹೇಗ್ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ನೋಡೋಣಂತೆ. ಅದ್ರ ಪ್ರಕಾರ ನಾವು ನೆಕ್ಸ್ಟ್ ಏನ್ ಮಾಡ್ಬೋದು ಡಿಸೈಡ್ ಮಾಡ್ಬೋದು. ಓಕೆ, ಸೊ ಪಾಸಿಬಿಲಿಟಿ ಇದೆ ನೆಕ್ಸ್ಟ್ ವೀಕಲ್ಲಿ ಏನಾದ್ರೂ ಆಗ್ಬೋದು ಅಂತ. ಏನಾರು ಏನ್ ಹೇಳ್ತೀರಾ, ರಿವರ್ಸಲ್ಸ್ ಬರ್ಬೋದು, ಬಟ್ ಬರೋವರೆಗೂ ಏನು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಏನಾಗಿದೆ ನಮಗೆ, ಓವರ್ ಆಲ್ ಆಕ್ಚುಲಿ ಇಲ್ಲಿ ಡೇಟಾ ನೆಗೆಟಿವ್ ಆಗೇ ಇದೆ. ಆ ನೆಗೆಟಿವ್ ಡೇಟಾ ಇಂದ ನಾವು ಹೊರಗ್ ಬರ್ಬೇಕು. ಎಲ್ಲಿವರೆಗೂ ಹೊರಗ್ ಬರಕ್ ಆಗಲ್ಲ ಅಲ್ಲಿವರೆಗೂ ಕ್ರಿಟಿಕಲ್ ಆಗಿ, ಇಲ್ಲಿ ನಮಗೆ ಬಾಟಮ್ ಔಟ್ ಆಗಿರೋದು ಕ್ಲಿಯರ್ ಇದೆ. ಓಕೆ, ಸೊ ಇಲ್ಲಿ ಬಾಟಮ್ ಔಟ್ ಆಗಿರೋ ಕ್ಲಿಯರ್ ಇರೋದ್ರಿಂದ ನಮ್ಗೆ ಇಲ್ಲಿ ಹೈಯರ್ ಬಾಟಮ್ ಬರಬೇಕು ನಮ್ಗೆ. ಸೊ ಎಲ್ಲಿ ಹೈಯರ್ ಬಾಟಮ್ ಬರುತ್ತೆ ನೋಡೋಣಂತೆ, ಎಲ್ಲಿ ತನಕ ಎತ್ಕೊಂಡು ಹೋಗ್ತಾರೆ ನೋಡೋಣ. ನನ್ನ ಪ್ರಕಾರ ಅಂತೂ ನಿಫ್ಟಿ ಇರೋದ್ರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದೆ, ಬ್ಯಾಂಕ್ ನಿಫ್ಟಿನೇ ಸ್ವಲ್ಪ ವೀಕ್ ಜಾಸ್ತಿ ಇರೋದು. ಸೊ ವೀಕ್ ಜಾಸ್ತಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಇದನ್ನ ಹೋಲ್ಡ್ ಮಾಡುತ್ತಾ ನೋಡೋಣಂತೆ. ಇಲ್ಲ ಅಂದ್ರೆ ಇಲ್ಲಿ ಎಲ್ಲಾರೋ ಬರುತ್ತೆ, ಇಲ್ಲಿ ಹೋಲ್ಡ್ ಮಾಡೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಸದ್ಯಕ್ಕಂತೂ ಎಲ್ಲಾದ್ರದ್ದು ಪ್ರೈಸಸ್ ಸ್ವಲ್ಪ ಕ್ರಿಟಿಕಲ್ ಲೆವೆಲ್ಸ್ ಅಲ್ಲಿ ಇದೆ, ಹೋಲ್ಡ್ ಆಗ್ಬೇಕು. ನಮ್ಮ FIIs ಸೆಲ್ಲಿಂಗ್ ಸ್ಟಾಪ್ ಆಗ್ಬೇಕು, ಅಲ್ಲಿವರೆಗೂ ಅಷ್ಟು ಈಸಿ ಇಲ್ಲ ಮಾರ್ಕೆಟ್ಗೆ ರಿಕವರ್ ಆಗುತ್ತೆ. ಈಗ ಸೆಲ್ಲಿಂಗ್ ಮಾಡ್ತಿದಾರಲ್ಲ, ಆ ಸೆಲ್ಲಿಂಗ್ ಪ್ರೆಷರ್ ಸ್ವಲ್ಪ ಕಮ್ಮಿ ಆದ್ರೂ ಸಾಕು, ಮಾರ್ಕೆಟ್ ರಿಕವರ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಸೆಲ್ಲಿಂಗ್ ಬರ್ತಾನೆ ಇದೆ, ಅದು ನಿಲ್ತಾ ಇಲ್ಲ. ಸೊ ಆ ನಿಲ್ತ್ರೆ ಮಾರ್ಕೆಟ್ ಮೇಲೆ ಹೋಗೋ ಸಾಧ್ಯತೆ ಇರುತ್ತೆ, ನಿಲ್ಲಿಲ್ಲ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ನೆಗೆಟಿವ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಏನೇನಿದೆ ಈವೆಂಟ್ಸ್ ಅಂತ ಚೆಕ್ ಮಾಡ್ಬಿಡೋಣಂತೆ. ಈವೆಂಟ್ಸ್ ಚೆಕ್ ಮಾಡಕ್ಕೆ ನಿಮ್ಗೆ ಏನ್ ಹೇಳ್ಕೊಡಿದೀನಿ, ನಾವು investing.com ಯೂಸ್ ಮಾಡ್ತೀವಿ. ಈ investing.com ಹೋದ್ರೆ ನಿಮ್ಗೆ ಏನಾಗುತ್ತೆ, ನಿಮಗೆ ಇಲ್ಲಿ ಡೇಟಾ ಸಿಗುತ್ತೆ. ಯಾವ್ದ್ರ ಡೇಟಾ ನಿಮಗೆ, ಒಂದ್ ನಿಮಿಷ, ಟೂಲ್ಸ್ ಅಲ್ಲಿ ಎಕನಾಮಿಕ್ ಕ್ಯಾಲೆಂಡರ್ ಅಂತ ಹೋಗ್ತೀರಾ. ಈ ಎಕನಾಮಿಕ್ ಕ್ಯಾಲೆಂಡರ್ ಹೋದ್ರೆ ನಿಮಗೆ ಇಲ್ಲಿ ಡೇಟಾ ಸಿಗುತ್ತೆ. ಇಲ್ಲಿ ಒಂದ್ ನಿಮಿಷ, ಇದ್ರ ಫಿಲ್ಟರ್ ಹಾಕಿದೀನಿ ಅನ್ಸುತ್ತೆ. ನೆಕ್ಸ್ಟ್ ವೀಕಲ್ಲಿ ಏನೇನಿದೆ ಅಂತ ನೋಡೋಣಂತೆ. ನೆಕ್ಸ್ಟ್ ವೀಕಲ್ಲಿ ನೋಡಿ, 1st ಸೆಪ್ಟೆಂಬರ್ ಲೇಬರ್ ಡೇ. ಸೊ US ಮಾರ್ಕೆಟ್ ನಾಟ್ ವರ್ಕಿಂಗ್. ಓಕೆ, ಅದು ಬಿಟ್ರೆ ಇದು ಯಾವ್ದ್ರದ್ದು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಬಿಡಿ. ಓಕೆ, ಸೊ HPI ಡೇಟಾ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ, ಇದು ಯಾವುದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ. ಸೊ ಮಂಡೇ ಏನಂತ ಇಂಪಾರ್ಟೆಂಟ್ ಇಲ್ಲ, ಗ್ಲೋಬಲ್ ಫ್ಯಾಕ್ಟರ್ಸ್ ಪ್ರಕಾರ ಯಾವುದು ಈವೆಂಟ್ ಅಷ್ಟು ಕ್ರಿಟಿಕಲ್ ಇಲ್ಲ. ಟ್ಯೂಸ್ಡೇ ಇಂಪಾರ್ಟೆಂಟ್ ಇದೆ. ಯುರೋಪ್ ಅಲ್ಲಿ CPI ಡೇಟಾ ಬರ್ತಾ ಇದೆ, ಅಂದ್ರೆ ಇನ್ಫ್ಲೇಷನ್ ಡೇಟಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಲೇಷನ್ ಕಮ್ಮಿ ಇದ್ದಷ್ಟು ಒಳ್ಳೇದು, ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಅದು ಬಿಟ್ರೆ PMI ಡೇಟಾ ಬರ್ತಿದೆ US ಅಲ್ಲಿ, ಇದು ಒಳ್ಳೇದು, ಇಂಪಾರ್ಟೆಂಟ್. ಓಕೆ, ಇಲ್ಲಿ ಇನ್ನೇನು ಅಂತ ಇಂಪಾರ್ಟೆಂಟ್ ಇಲ್ಲ. ಸೊ ಟ್ಯೂಸ್ಡೇ ನಮಗೆ PMI ಡೇಟಾ ಇಂಪಾರ್ಟೆಂಟ್ ಇರುತ್ತೆ US ಅಲ್ಲಿ. ಸೊ ಅದೇನಿದ್ರು ಈವ್ನಿಂಗ್ಗೆ ಆಗೋದಾದ್ರೆ ನಮಗೆ ವೆಡ್ನೆಸ್ಡೇಗೆ ರಿಫ್ಲೆಕ್ಟ್ ಆಗೋದು. ಸೊ ಟ್ಯೂಸ್ಡೇಗೆ ಏನು ಅಂತ ಇಂಪಾರ್ಟೆಂಟ್ ಇರಲ್ಲ. ಅದು ಬಿಟ್ರೆ
ವೆಡ್ನೆಸ್ಡೇ ವೆಡ್ನೆಸ್ಡೇನು ಏನಂತ ಇಂಪಾರ್ಟೆಂಟ್ ಇಲ್ಲ. ಯು ಎಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇವೆಂಟ್ಸ್ ಇದೆ, ಜಾಬ್ ಓಪನಿಂಗ್ಸ್ ಹೆಂಗಿದೆ ಅಂತವೆಲ್ಲ. ಅದು ಸ್ವಲ್ಪ ನೆಗೆಟಿವ್ ಇದೆ. ಈಗ ರೀಸೆಂಟ್ ಡೇಟಾ ಪ್ರಕಾರ ಎಲ್ಲ ಅಲ್ಲಿ ಸ್ಲೋ ಡೌನ್ ಇದೆ. ಸೊ ಆದ್ರಿಂದ ಸ್ವಲ್ಪ ಚಾಲೆಂಜ್ ಅಂತೂ ಡೆಫಿನೆಟ್ ಆಗಿ ಇದೆ ಇಲ್ಲಿ ವೆಡ್ನೆಸ್ಡೇ ಡೇಟಾ. ಥರ್ಸ್ಡೇ ಡೇಟಾ ಅಲ್ಲಿ ಓಕೆ, ಇವೆಲ್ಲ ನಾರ್ಮಲ್ ಡೇಟಾಗಳೇ, ಅಂತ ತುಂಬಾ ಎಕ್ಸ್ಟ್ರಾರ್ಡಿನರಿ ಡೇಟಾ ಯಾವುದೂ ಇಲ್ಲ. ಇಂಡಿಯನ್ ಮಾರ್ಕೆಟ್ದು ಯಾವುದು ಅಂತ ಇಂಪಾರ್ಟೆಂಟ್ ಡೇಟಾ ಇಲ್ಲ. ಸೊ ಎಲ್ಲ ಬರೀ ಯು ಎಸ್ ಮಾರ್ಕೆಟ್ದು, ಯುರೋಪ್ ಮಾರ್ಕೆಟ್ ಅದ್ರದ್ದೇ ಡೇಟಾ ಇದೆ. ಇಂಡಿಯಾ ನಾನು ಸೆಲೆಕ್ಟ್ ಮಾಡಿಲ್ವಾ? ಇರ್ಬೇಕಲ್ಲ. ಇಂಡಿಯಾ ಸೆಲೆಕ್ಟ್ ಆಗಿದೆ. ಸೊ ಇಂಡಿಯಾದ ಯಾವುದು ಅಂತ ಇಂಪಾರ್ಟೆಂಟ್ ಯಾವುದೇ ಇವೆಂಟ್ ಇಲ್ಲ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವುದು ಇವೆಂಟ್ ಇಲ್ಲ. ಸೊ ಇವೆಂಟ್ ಇರೋದು ಅಂತ ಕ್ರಿಟಿಕಲ್ ಯಾವುದು ಅಂತ ಇವೆಂಟ್ ಇಲ್ಲ. ಇದ್ರೂ ಅದು ಬರೀ ಡೇಟಾ ಅಷ್ಟೇ ಇರೋದು. ಸೊ ಅದೇನಿದ್ರು ವೆಡ್ನೆಸ್ಡೇ ಥರ್ಸ್ಡೇಗೆ ನಮ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರೋದು. ಸೊ ನಮ್ಮ ಫಸ್ಟ್ ಎಕ್ಸ್ಪೈರಿ ವರ್ಗು ಅಂತೂ ಇಲ್ಲಿ ಎಕ್ಸ್ಪೈರಿ ಇಲ್ಲಿ ಏನು ಅಂತ ಕ್ರಿಟಿಕಲ್ ಏನು ಇಲ್ಲ. ಅದಾದ್ಮೇಲೆ ಏನಾರು ಬರುತ್ತಾ ನೋಡ್ಬೇಕು. ಈಗ ಸದ್ಯಕ್ಕೆ ಮೋದಿ ಅವರು ಸಾಕಷ್ಟು ಜಾಗಕ್ಕೆ ಹೋಗ್ತಾ ಇದ್ದಾರೆ. ಸೊ ಏನಾದ್ರೂ ಟ್ರೇಡ್ ಡೀಲ್ಸ್ ಬೇರೆ ಕಂಟ್ರಿಗಳ ಜೊತೆ ಆದ್ರೆ ಅದೊಂದ್ ಸ್ವಲ್ಪ ನಮ್ಗೆ ಪಾಸಿಟಿವ್ ನ್ಯೂಸ್ಗಳು ಬರ್ತಾ ಹೋಗ್ಬೋದು. ಅದೊಂದು ಇಂಪಾರ್ಟೆಂಟ್ ಇದೆ. ಅದು ಬಿಟ್ರೆ ನಮ್ಗೆ ಆರ್ ಬಿ ಐ ಪಾಲಿಸಿ ಮೋಸ್ಟ್ಲಿ ಇರೋದು. ಆರ್ ಬಿ ಐ ಪಾಲಿಸಿ ನಮ್ಗೆ ಸೆಪ್ಟೆಂಬರ್ ಅಲ್ಲಿ ಮಂತ್ ಎಂಡ್ ಅಲ್ಲಿ ಇದೆ ಮೋಸ್ಟ್ಲಿ. ಹೌದು, ಅಕ್ಟೋಬರ್ ಫಸ್ಟ್ ಇದೆ. ಸೊ ಸದ್ಯಕ್ಕಂತೂ ಇಲ್ಲ. ಸೊ ಸದ್ಯಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಯಾವುದು ಇಲ್ಲ. ಡೇಟಾ ಯಾವುದು ಇಲ್ದಲೇ ಇರೋದ್ರಿಂದ ನಮ್ಗೆ ಅಂತ ಕ್ರಿಟಿಕಲ್ ಆಗಿ ಯಾವುದು ಕಾಣಿಸ್ತಾ ಇಲ್ಲ. ಆಪ್ಷನ್ ಡೇಟಾ ಅಂತೂ ಕಂಪ್ಲೀಟ್ ಆಗಿ ನೆಗೆಟಿವ್ ಇದೆ. ಆಪ್ಷನ್ ಡೇಟಾ ಕಂಪ್ಲೀಟ್ಲಿ ಇಟ್ ಈಸ್ ಇನ್ ಫೇವರ್ ಆಫ್ ದ ಬೇರ್ಸ್. ಓಕೆ, ಸೊ ಸದ್ಯಕ್ಕಿರೋ ಡೇಟಾ ಪ್ರಕಾರ ಅಂತೂ ಮಾರ್ಕೆಟ್ ವೀಕ್ನೆಸ್ ಕಾಣಿಸ್ತಾ ಇದೆ. ಸೊ ವೀಕ್ನೆಸ್ ಇದ್ಮೇಲೆ ಇಲ್ಲಿ ಮಾರ್ಕೆಟ್ ಎಲ್ಲಾದ್ರೂ ಒಂದ್ ಕಡೆ ಸ್ಟೇಬಲ್ ಆಗ್ಬೇಕು. ಸ್ಟೇಬಲ್ ಆದ್ಮೇಲೆ ನಮ್ಗೆ ಏನಾದ್ರು ಆಪರ್ಚುನಿಟಿ ಸಿಗೋದು. ಆ ನಮ್ಗೆ ಈ ವಿಕ್ಸ್ ಡೇಟಾ ಕೂಡ ತುಂಬಾನೇ ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ ವಿಕ್ಸ್ ಹೈಯರ್ ಲೆವೆಲ್ ಅಲ್ಲಿ ಮತ್ತೆ ಆಕ್ಚುಲಿ ಕೂಲ್ ಆಗ್ತಾ ಇದೆ. ಸೊ ಬಟ್ ವಿಕ್ಸ್ ಸಾಕಷ್ಟು ದಿನದಿಂದ ಕೂಲ್ ಆಗಿತ್ತು. ಸೊ ಇಲ್ಲಿ ಪದೇ ಪದೇ ಅದ್ ಏನ್ ಮಾಡ್ತಾ ಇದೆ ಅಂದ್ರೆ ಕೆಳಗಿಂದ ಮತ್ತೆ ಮೇಲ್ ಹೋಗ್ತಾ ಇದೆ. ಸೊ ಇದು ವಿಕ್ಸ್ ಮತ್ತೆ ಶೂಟಪ್ ಆಗ್ಬೋದು. ಶೂಟಪ್ ಆದಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಇಲ್ಲಿ ಒಂದು ಕ್ರಿಟಿಕಲ್ ಆಗಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಕೊಡುತ್ತೆ, ಪ್ಯಾನಿಕ್ ಬರುತ್ತೆ ಮಾರ್ಕೆಟ್ ಅಲ್ಲಿ. ಆ ಪ್ಯಾನಿಕ್ ಬಂದ ಮೇಲೆ ಮಾರ್ಕೆಟ್ ಅಲ್ಲಿ ನೋಡಿ, ನಾಳೆ ನಾಡಿದ್ರಲ್ಲಿ ಏನಾರೋ ಪ್ಯಾನಿಕ್ ಲೋ ಕ್ರಿಯೇಟ್ ಆಯ್ತು, ಅಲ್ಲಿಂದ ಎಷ್ಟು ಸ್ಟ್ರಾಂಗ್ ಆಗಿ ಆಕ್ಚುಲಿ ಪ್ಯಾನಿಕ್ ಆಗಿರುತ್ತಲ್ಲ. ಈಗ ಸಪೋಸ್ ನೆಕ್ಸ್ಟ್ ಇನ್ನೊಂದು 500 ಪಾಯಿಂಟ್ಸ್ ಮಾರ್ಕೆಟ್ ಬಿತ್ತು ಅಂತ ಇಟ್ಕೊಳ್ಳಿ. ನಿಫ್ಟಿಲಿ ಒಂದು 500 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿಲಿ 1000 ಪಾಯಿಂಟ್ಸ್. ಅದಾಗಿ ಅಷ್ಟೇ ಫಾಸ್ಟ್ ಆಗಿ ರಿಕವರ್ ಆಯ್ತು ಅಂತ ಇಟ್ಕೊಳ್ಳಿ, ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ 1 or 2 ಡೇಸ್ ಅಲ್ಲಿ ಕೆಳಗ್ ಬಂತು. ಇನ್ನು ವಿತ್ ಇನ್ ಅನದರ್ 2-3 ಡೇಸ್ 4 ಡೇಸ್ ಒಳಗೆ ಮತ್ತೆ ವಾಪಸ್ ಅದು ಎಂಟೈರ್ ರೇಂಜ್ ರಿಕವರ್ ಆಯ್ತು ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಏನಾಗಿದೆ, ರಿವರ್ಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸದ್ಯಕ್ಕಂತೂ ರಿವರ್ಸಲ್ ಸೈನ್ಸ್ ಯಾವುದು ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ಫುಲ್ ವೀಕ್ನೆಸ್ ಕಾಣಿಸ್ತಾ ಇರೋದು. ಬಟ್ ನಾ ಹೇಳಿದ್ನ ಇವೆಲ್ಲ ಡೇಟಾಗಳು ಪ್ರೈಸ್ಗಳು ಕ್ರಿಟಿಕಲ್ ಡೇಟಾ ಆಗಿರುತ್ತೆ. ಏನ್ ಮಾಡ್ಬೋದು ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಇಲ್ಲಿ ರಿವರ್ಸ್ ಆಗ್ಲಿಲ್ಲ ಅಂದ್ರು ಏನಾಗುತ್ತೆ ಅಂದ್ರೆ ಈ ಜಾಗಗಳಲ್ಲಿ ಒಂದ್ ರೌಂಡ್ ಮೇಲ್ ಹೋಗಿ ಮತ್ತೆ ಆಕ್ಚುಲಿ ಯೂಟರ್ನ್ ಆಗ್ಬೋದು. ಇಲ್ಲ ಆಯ್ತಲ್ಲ, ಆತರ ಬರ್ಬೋದು. ಇಲ್ಲಿ ಏನಾಗ್ತಾ ಇದೆ ನೋಡಿ, ಟಾಪ್ ಲೋವರ್ ಟಾಪ್ ಆಗ್ತಾ ಇದೆ. ಈ ತರ ಲೋವರ್ ಟಾಪ್ ಆಗೋ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ರಿವರ್ಸ್ ಆಗ್ಲಿಲ್ಲ ಅಂದ್ರೆ. ಸೊ ಆದ್ರಿಂದ ಈ ಜಾಗಗಳಲ್ಲಿ ಎಲ್ಲಿ ನಾವು ಇದೀವೋ ಈ ಜಾಗಗಳಲ್ಲಿ ಫಸ್ಟ್ ಹೋಗ್ಬಿಟ್ಟು ಸೆಲ್ ಮಾಡೋದಲ್ಲ. ಗ್ಯಾಪ್ ಡೌನ್ ಬಂದ್ರೆ ಓಕೆ, ಏನು ಮಾಡಕ್ಕಾಗಲ್ಲ. ಗ್ಯಾಪ್ ಡೌನ್ ಬರ್ಲಿಲ್ಲ ಅಂದ್ರೆ ಈ ಜಾಗಗಳಲ್ಲಿ ಹೋಗಿ ಸೆಲ್ಲಿಂಗ್ ಮಾಡೋದು ಐಡಿಯಲ್ ಅಲ್ಲ. ಯಾಕಂದ್ರೆ ಇದು ಸಪೋರ್ಟ್ ಝೋನ್ ಆಗಿರೋದ್ರಿಂದ ಈ ಜಾಗಗಳಲ್ಲಿ ನಮಗೆ ಬೈಂಗ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಬೈಂಗ್ ಬರ್ಬೋದು, ಬೈಂಗ್ ಬಂದ್ರೆ ಸ್ಟಿಕ್ ಆನ್ ಆಗ್ದಲ್ಲೇ ಇರೋ ಸಾಧ್ಯತೆ ಇರುತ್ತೆ. ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ, ಬೈಂಗ್ ಬಂತು ತಾನೆ. ನೋಡಿ ಇಲ್ಲಿ ಇಲ್ಲಿ ಏನಾಯ್ತು,
ಇಲ್ಲಿ ಕೆಳಗಡೆ ಓಪನ್ ಆದಾಗ ಡೌನ್ ಹೋಯ್ತು, ಮತ್ತೆ ವಾಪಸ್ ರಿಕವರ್ ಆಯ್ತು. ಬಟ್ ಇಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸಸ್ಟೇನ್ ಆಗ್ತಾ ಇಲ್ಲ. ಇದು ಸಸ್ಟೇನ್ ಆದ್ರೆ ಮೇಲ್ ಹೋಗುತ್ತೆ. ಮೇಲ್ಗಡೆ ಹೈಯರ್ ಲೆವೆಲ್ ಬಂದ ತಕ್ಷಣ ಇಲ್ಲಿ ಏನ್ ಆಗ್ತಾ ಇದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರೋ ಒಬ್ಬ ಹೋಗ್ಬಿಟ್ಟು ಬೈ ಮಾಡಿದಾನೆ ಅಂತ ಇಟ್ಕೊಳ್ಳಿ, ಟಕ್ ಅಂತ ಕೆಳಗೋಯ್ತು. ಸೊ ಇಲ್ಲಿ ಏನಾಗುತ್ತೆ, ಈ ಲೆವೆಲ್ ಬಂತು ಅಂದ ತಕ್ಷಣ ನನ್ ಪ್ರೈಸ್ ಹತ್ತತ್ರ ಬಂದಿದೆ, ನನ್ ಲಾಸ್ ಕಮ್ಮಿ ಆಗಿದೆ ಅಂತ ಇವರೆಲ್ಲ ಏನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಎಲ್ಲಿವರೆಗೂ ಇವ್ರದೆಲ್ಲ ಸೆಲ್ಲಿಂಗು ನಿಂತ್ಕೊಳ್ಳಲ್ಲ ಅಲ್ಲಿವರೆಗೂ ಪ್ರೈಸು ಸ್ಟೇಬಲ್ ಆಗಲ್ಲ. ಇಲ್ಲಿ ಎಲ್ಲಾರ್ದು ಸೆಲ್ಲಿಂಗ್ ನಿಂತ್ಕೋಬೇಕು, ಅದಾದ್ಮೇಲೆ ಫ್ರೆಶ್ ಬೈಯಿಂಗ್ ಇಲ್ಲಿಂದ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆದ್ರಿಂದ ನನ್ಗೆ ಕ್ರಿಟಿಕಲ್ ಆಗಿರೋದು ಲಾಸ್ಟ್ 2 ರೆಸಿಸ್ಟೆನ್ಸ್, 2 ರೆಸಿಸ್ಟೆನ್ಸ್ ಬ್ರೇಕ್ ಆಗ್ಬೇಕು. 2 ಟಾಪ್ ಬ್ರೇಕ್ ಆಯ್ತು ಅಂದ್ರೆ ಅಲ್ಲಿಂದ ನನ್ಗೆ ರಿವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಲೆವೆಲ್ ಪ್ರಕಾರ ನಾನು ನೋಡ್ಬೇಕು ಅಂದ್ರೆ ನಿಫ್ಟಿಲಿ ನೋಡಿ, ನಿಫ್ಟಿಲಿ ಲಾಂಗ್ ಟರ್ಮ್ ಪ್ರಕಾರ ಇನ್ನು ನಮ್ದು ವೀಕ್ನೆಸ್ ಏನು ಆಗಿಲ್ಲ. ನಮ್ದು ಇನ್ನು ಲಾಂಗ್ ಟರ್ಮ್ ಪ್ರಕಾರ ಎಲ್ಲಿ ಆಕ್ಚುಲಿ ಇದು ಏನಂದ್ರೆ ಒಂಥರ ಮೇಕ್ ಆರ್ ಬ್ರೇಕ್ ಕೈಂಡ್ ಆಫ್ ಎ ಸಿಚುವೇಶನ್ ಅಲ್ಲಿ ಇದೀವಿ. ಓಕೆ, ಸೊ ಲಾಂಗ್ ಟರ್ಮ್ ಪ್ರಕಾರ ಏನು ಅಂತ ಚೇಂಜಸ್ ಆಗಿಲ್ಲ. ನಮ್ಗೆ ಓವರ್ ಆಲ್ ಟ್ರೆಂಡ್ ಈಗಲೂ ಪಾಸಿಟಿವ್ ಇದೆ. ಬಟ್ ಶಾರ್ಟರ್ ಟರ್ಮ್ ಟ್ರೆಂಡ್ ಅಲ್ಲಿ ನೋಡಿ, ಇಲ್ಲಿ ಹೈ ಆಗಿದೆ, ಇಲ್ಲಿ ಹೈ ಆಗಿದೆ, ಇಲ್ಲಿ ಹೈ ಆಗಿದೆ, ಇದು ಹೈ ಸೇಮೆ, ಅದು ಬಿಟ್ರೆ ಇಲ್ಲಾಗಿದೆ. ಸೊ ಶಾರ್ಟ್ ಟರ್ಮ್ ಟ್ರೆಂಡ್ ತಗೊಳ್ಳೋದ್ರಿಂದ ಇದನ್ನ ಬಿಟ್ಬಿಟ್ಟು ಇದನ್ನ ತಗೊಳ್ಳೋಣಂತೆ, ಯಾಕಂದ್ರೆ ಇದೆಲ್ಲ ಹತ್ರ ಹತ್ರ ಇದೆ. ಸೊ ಇದನ್ನ ತಗೊಳ್ಳೋಣಂತೆ. ಶಾರ್ಟ್ ಟರ್ಮ್ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂದ್ರೆ ನನಗೆ ಸದ್ಯಕ್ಕೆ 24,600 ಇದ್ರ ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ಲೋಸ್ ಆಗೋದು ಇಂಪಾರ್ಟೆಂಟ್. ಅಲ್ಲಿವರೆಗೂ ಶಾರ್ಟ್ ಟರ್ಮ್ ಟ್ರೆಂಡ್ ಚೇಂಜ್ ಆಗೋದಿಲ್ಲ. ಲಾಂಗ್ ಟರ್ಮ್ ಟ್ರೆಂಡ್ ತಗೊಳ್ಳೋದಾದ್ರೆ ಸಾರಿ, ಬ್ಯಾಂಕ್ ನಿಫ್ಟಿಲಿ ಲಾಂಗ್ ಟರ್ಮ್ ಟ್ರೆಂಡ್ ಇಲ್ಲಿ ಆಕ್ಚುಲಿ ಹಾಳಾಯ್ತು. ಓಕೆ, ಅದಾದ್ಮೇಲೆ ಕೆಳಗೆ ಹೋಗ್ಬಿಟ್ಟಿದೆ. ಈಗ ಶಾರ್ಟ್ ಟರ್ಮ್ ಟ್ರೆಂಡ್ ಪ್ರಕಾರ ತಗೊಳ್ಳೋದಾದ್ರೆ ಶಾರ್ಟ್ ಟರ್ಮ್ ಟ್ರೆಂಡ್ ಪ್ರಕಾರ ನನಗೆ ಇದು ಹೈ, ಇದು ಹೈ, ಸೊ ಇದ್ರ ಮೇಲೆ ಹೋಗ್ಬೇಕು. ಸೊ ಇದು ಎಲ್ಲಿ ಬರ್ತಾ ಇದೆ, 54,350. ಇದ್ರ ಮೇಲೆ ನಾನು ಟ್ರೇಡ್ ಆಗ್ಬೇಕು, ಸಸ್ಟೈನ್ ಆಗ್ಬೇಕು. ಇದು ಆದರೆ ಶಾರ್ಟ್ ಟರ್ಮ್ ಟ್ರೆಂಡ್ ಚೇಂಜ್ ಆಗುತ್ತೆ ಈಗಿರೋ ಡೇಟಾ ಪ್ರಕಾರ. ಇದು ಯಾವ್ದು ಬೇಸಿಸ್ ಮೇಲೆ, ಇದು ಬೇಸಿಸ್ ಆನ್ ನಮ್ಮ 2 ರೆಸಿಸ್ಟೆನ್ಸ್ 2 ಸಪೋರ್ಟ್ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಪ್ರಕಾರ ನಿಮ್ಗೆ ಹೇಗೆ ಹೇಳಿದೀವಿ, ನಿಮ್ಗೆ 2ನೇ ಟಾಪ್ ಬ್ರೇಕ್ ಆಗ್ಬೇಕು, ರಿವರ್ಸ್ ಆಗ್ಬೇಕು ಅಂದ್ರೆ ಅದು ಯಾವ್ದಕ್ಕೆ, ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ಟರ್ನ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಅಷ್ಟಾರ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ನಮ್ಗೆ ಪಾಸಿಬಿಲಿಟಿ ಇಲ್ಲ. ಇದೇನ್ ಮಾಡ್ಬೋದು ಅಂದ್ರೆ ಅದ್ರ ಹತ್ತತ್ರ ಬರ್ಬೋದು, ಅಲ್ಲಿಂದ ವಾಪಸ್ ಸೆಲ್ಲಿಂಗ್ ಬರೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗೇ ಇರಬೇಕು. ಈಗ ಓಪನ್ ಆದಾಗ ವೀಕ್ನೆಸ್ ಬರ್ಬೋದು, ಗ್ಯಾಪ್ ಡೌನ್ ಬರ್ಬೋದು. ಗ್ಯಾಪ್ ಡೌನ್ ಎಲ್ಲ ಬಂತು, ನೆಗೆಟಿವ್ ಆಯ್ತು ನೋಡಿ, ಸಡನ್ ಅಪ್ ಮೂವ್ ಬಂತು ಅಂದ ತಕ್ಷಣ ನೀವು ಅದಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಿ ನೀವು ಬೈಯಿಂಗ್ ಮಾಡಿದ್ರೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಯೂಶಲಿ ಟ್ರ್ಯಾಪ್ ಆಗೋದು ಯಾವ್ದಕ್ಕೆ ಅಂದ್ರೆ ಇಲ್ಲಿ ಸಡನ್ ಅಪ್ ಮೂವ್ ಬರುತ್ತೆ. ಸಡನ್ ಅಪ್ ಮೂವ್ ಬಂತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಹೋಗಿ ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ. ನಮ್ಗೆ ಆ ಹೈಯರ್ ಲೆವೆಲ್ ಅಲ್ಲಿ ಬೈ ಮಾಡೋ ಬದಲು ನಾವು ಸೆಲ್ ಮಾಡೋ ಬಗ್ಗೆ ಫೋಕಸ್ ಮಾಡ್ಬೇಕಾಗತ್ತೆ. ಐ ಹೋಪ್ ನಿಮ್ಗೆ ಈಗಿರೋ ಮಾರ್ಕೆಟ್ ಕಂಡೀಷನ್ ಅರ್ಥ ಆಗಿದೆ. ಈಗಿರೋ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಯಾವ ಲೆವೆಲ್ಸ್ ಅನ್ನೋದು ಇಂಪಾರ್ಟೆಂಟ್ ಗೊತ್ತಾಗಿದೆ. ಅದ್ರ ಜೊತೆಗೆ ಯಾವ ಸ್ಟ್ರಾಟಜಿ ನೀವು ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಆದಷ್ಟು ನಾವು ಟ್ರ್ಯಾಪ್ಡ್ ಬೈಯರ್ ಸೆಟಪ್ ನ ಹುಡುಕಿ, ಸದ್ಯಕ್ಕೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ವರ್ಕ್ ಆಗೋ ಸಾಧ್ಯತೆ ಕಮ್ಮಿ ಇದೆ. ಬಟ್ ನಾ ಹೇಳಿರುವಂತ ಕ್ರಿಟಿಕಲ್ ಲೆವೆಲ್ಸ್ ಏನಿದೆ ಆ ಜಾಗದಲ್ಲಿ ಬೇಕಿದ್ರೆ ನಿಮ್ಗೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರ್ಬೋದು. ಸೊ ಅದ್ ಯಾವ್ದಕ್ಕೆ ಹೇಳಿದೀನಿ, ನಿಫ್ಟಿಲಿ ನಾನು ನಿಮಗೆ ತೋರಿಸ್ಕೊಟ್ಟಿರುವಂತಹ ಲೆವೆಲ್ ಯಾವುದು, ನಿಫ್ಟಿಲಿ ನಮ್ಗೆ ಫಸ್ಟ್ ಇಂಪಾರ್ಟೆಂಟ್ ಲೆವೆಲ್ 24,200 ಇಂದ 24,250. ಈ ಇಂಪಾರ್ಟೆಂಟ್ ಲೆವೆಲ್ ನಮ್ಗೆ ಮೋಸ್ಟ್ ಕ್ರಿಟಿಕಲ್ ಲೆವೆಲ್ ಆಗಿರುತ್ತೆ. ಓಕೆ, ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ 23,850
ಇಂದ 23,850 900 ಈ ಲೆವೆಲ್ ಬರ್ಬೋದು. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಲೆವೆಲ್ ಆಗುತ್ತೆ. ಓಕೆ ಓಕೆ, ಈ ಜಾಗದಲ್ಲಿ ನೀವು ಬೇಕಿದ್ರೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರುತ್ತಾ ಅಂದ್ರೆ ಬಂದ್ರೆ ನೋಡ್ಬೋದು. ನಮ್ ಕನ್ಫರ್ಮೇಶನ್ ಬೇಕು. ವಿತೌಟ್ ಕನ್ಫರ್ಮೇಶನ್ ಯಾವ್ದೇ ಟ್ರೇಡ್ ಇಲ್ಲ. ಪ್ರೈಸ್ ಅಲ್ಲಿ ಕನ್ಫರ್ಮೇಶನ್ ಬೇಕಾಗತ್ತೆ. ಓಕೆನಾ? ಪ್ರೈಸ್ ಅಲ್ಲಿ ಕನ್ಫರ್ಮೇಶನ್ ಇಲ್ದಲೆ ಯಾವ ಟ್ರೇಡು ಇರಲ್ಲ. ಅದೇ ರೀತಿ ನಮ್ಗೆ ಬ್ಯಾಂಕ್ ನಿಫ್ಟಿಲಾದ್ರೆ ನಮ್ಗೆ ಫಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಲೆವೆಲ್ ಇರೋದು 53,000 ಇಂದ 53,500. ಇದು ಫಸ್ಟ್ ಲೆವೆಲ್. ಇದು ಬ್ರೇಕ್ ಆಯ್ತು ಅಂದ್ರೆ 52,000 ಇಂದ 52,500. ಇವೆರಡು ಇಂಪಾರ್ಟೆಂಟ್ ಲೆವೆಲ್ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಓಕೆನಾ? ಇದಿಷ್ಟು ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಯಾರಿಗಾರ ಏನಾರ ಡೌಟ್ ಇದ್ರೆ ಚಾಟ್ ಎಲ್ಲಾರು ಮೆಸೇಜ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಿಮಗೆ ಫಸ್ಟ್ ನಾನು ನಿಮ್ಗೆ ಲೆವೆಲ್ಸ್ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. ಈ ಲೆವೆಲ್ಸ್ ಕ್ಲಿಯರ್ ಇದ್ರೆ ಗ್ರೇಟ್. ಇಲ್ಲ ಅಂದ್ರೆ ಯಾವ್ದಾರೋ ಡೌಟ್ ಇದ್ರೆ ಇದುವರೆಗೂ ಹೇಳಿರೋದ್ರಲ್ಲಿ ನೀವು ಬೇಕಿದ್ರೆ ನನಗೆ ಕೇಳ್ಬೋದು. ಯಾರಿಗೂ ಏನು ಡೌಟ್ ಇಲ್ವಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ಓಕೆ ಸರಿ, ಎಲ್ಲರಿಗೂ ಕ್ಲಿಯರ್ ಇದ್ರೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಯಾವ್ದಾರ ಸ್ಟಾಕ್ ಅಲ್ಲಿ ಆಪರ್ಚುನಿಟಿ ಸಿಗ್ತಾ ಇದೆಯಾ ನೋಡೋಣಂತೆ. ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಅಲ್ಲಿ ನಮಗೆ ಆಪರ್ಚುನಿಟಿ ಜಾಸ್ತಿ ಇದೆ, ಎಲ್ಲಿ ಸೆಲ್ ಸೈಡ್ ಜಾಸ್ತಿ ಇದೆ ಆಸ್ ಪರ್ ದ ಡೇಟಾ ನೋಡೋಣಂತೆ. ಆ ಡೇಟಾ ಪ್ರಕಾರ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೊಸ ಸ್ಟಾಕ್ ಲಿಸ್ಟ್ ನಿಮ್ಗೆ ಕೊಡ್ತೀನಿ. ಈ ಸ್ಟಾಕ್ ಗಳಲ್ಲಿ ಮೂವ್ಮೆಂಟ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಒಂದು ಕೆಲಸ ಮಾಡೋಣಂತೆ. ಈ ಜಾಗದಲ್ಲಿ ನನಗೆ ಸಿಗುತ್ತೆ. ಲೆಟ್ ಮೀ ಸಿ ಯಾವ್ದು ಚೆನ್ನಾಗಿದೆ, ಜಾಸ್ತಿ ನನಗೆ ಇನ್ಕ್ರೀಸ್ ಆಗಿದೆ ಓಪನ್ ಇಂಟ್ರೆಸ್ಟ್ ಚೆಕ್ ಮಾಡ್ತೀನಿ. ವಾಲ್ಯೂಮ್ ಆಗ್ಲಿ ಓಪನ್ ಇಂಟ್ರೆಸ್ಟ್ ಆಗ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಸ್ಟಾಕ್ಗಳು ನನಗೆ ಬೇಕು. ಇರೋದ್ರಲ್ಲಿ ನನಗೆ GMR ಏರ್ಪೋರ್ಟ್ ಇದು ತುಂಬಾ ಚಿಕ್ಕ ಸ್ಟಾಕ್ ಇದಿದೆ ನೋಡೋಣಂತೆ. GMR ಏರ್ಪೋರ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ಫುಲ್ ನೆಗೆಟಿವ್ ಇದೆ. ಮಂತ್ಲಿನೂ ನೆಗೆಟಿವ್ ಇದೆ, ವೀಕ್ಲಿನೂ ನೆಗೆಟಿವ್ ಇದೆ, ಡೈಲಿನೂ ನೆಗೆಟಿವ್ ಆಗ್ತಾ ಇದೆ. ನೋಡಿ ಇಲ್ಲಿ ಏನಾಗಿತ್ತು ಅಂದ್ರೆ ಇದು ಒಂದು ಲೆವೆಲ್ ಇತ್ತಲ್ಲ, ಈ ಸಪೋರ್ಟ್ ಇಂಪಾರ್ಟೆಂಟ್ ಇತ್ತು. ಆ ಸಪೋರ್ಟ್ ಮೊನ್ನೆ ಬ್ರೇಕ್ ಆಗಿದೆ. ಓಕೆ, ಸೊ ಈ ಸಪೋರ್ಟ್ ಬ್ರೇಕ್ ಆಗಿರೋದ್ರಿಂದ ನೋಡಿ ಇದು ಸ್ಟ್ರಾಂಗ್ ಸಪೋರ್ಟ್ ಚಾರ್ಟ್ ಪ್ರಕಾರ ತಗೋಬೇಕು ಅಂದ್ರೆ ಇಲ್ಲಿವರೆಗೂನೆ ಬರುತ್ತೆ. ಓಕೆ, ಅದ್ ಬಿಟ್ರೆ ಚಿಕ್ಕ ಪುಟ್ಟ ಸಪೋರ್ಟ್ ಬರ್ಬೋದು, ಬಟ್ ಸ್ಟ್ರಾಂಗ್ ಸಪೋರ್ಟ್ ನಂಗಿರೋದಿದೆ. ಸೊ ಆದ್ರಿಂದ ಇದೇನಾರ ಇದು ಆಲ್ರೆಡಿ 40 RSI ಕೆಳಗೂ ಹೋಗಿದೆ. ಇಲ್ಲಿ ಸ್ಟ್ರಾಂಗ್ಲಿ ನೆಗೆಟಿವ್ ಇದೆ, ಡೈವರ್ಜೆನ್ಸ್ ಇದೆ. ನೋಡಿ ಇಲ್ಲಿ ಡೈವರ್ಜೆನ್ಸ್ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಪ್ರೈಸ್ ಮೇಲ್ ಹೋಗಿದೆ, ಇಲ್ಲಿ RSI ಕೆಳಗ್ ಬಂದಿದೆ, ಡೈವರ್ಜೆನ್ಸ್ ಇದೆ, ಚೇಂಜ್ ಇನ್ ಪೊಲಾರಿಟಿ ಇದೆ. ದಿಸ್ ಈಸ್ ಲುಕಿಂಗ್ ವೆರಿ ಬ್ಯಾಡ್. ಓಕೆ, ಇದು ಇಲ್ಲಿಂದ ಇಲ್ಲಿವರೆಗೂ ಬಂದ್ರು ಬರ್ಬೋದು. ಸೊ ದಿಸ್ ಈಸ್ ಆಕ್ಚುಲಿ ಅ ಸೆಲ್ ಕೈಂಡ್ ಆಫ್ ಎ ಸ್ಟಾಕ್. ಓಕೆ, ಇದನ್ನ ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿದೆ, ವಿಚ್ ಇಸ್ ಆಲ್ಸೋ ಸಜೆಸ್ಟಿಂಗ್ ದ ಸೇಮ್. ಓಕೆ, ಸೊ ಇವೆಲ್ಲ ಸ್ಟಾಕ್ಗಳಲ್ಲಿ ನಮ್ಗೆ ಸೆಲ್ಲಿಂಗ್ ಆಪರ್ಚುನಿಟೀಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಟ್ರೆಂಡ್ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ. ನೋಡಿ ಕೆನರಾ ಬ್ಯಾಂಕ್ ಅಲ್ಲೂ ಅಷ್ಟೇ ಏನಾಗಿದೆ, ಇದು ನಮ್ಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು. ಆ ಸಪೋರ್ಟ್ ಬ್ರೇಕ್ ಆಗಿದೆ, RSI ಡೌನ್ ಆಗಿದೆ. ಇದು ಪ್ರಾಬಬ್ಲಿ ಇಲ್ಲಿರೋ ಗ್ಯಾಪ್ ಇದೆಯಲ್ಲ, ಇದನ್ನ ಫಿಲ್ ಮಾಡಕ್ ಬರ್ಬೋದು. ಸೊ ನಮಗೆ ನೋಡಿ ಇಲ್ಲಿವರೆಗೂ ಬರೋ ಸಾಧ್ಯತೆ ಇದೆ. 98 ರೇಂಜ್ ಬರ್ಬೋದು, 98 99 ರೇಂಜ್ ಬರ್ಬೋದು.
ಈಗ ಎಲ್ಲಿದೆ 103 ರೇಂಜ್ ಅಲ್ಲಿದೆ, ಅಂದ್ರೆ ಆಲ್ಮೋಸ್ಟ್ 3-4% ಹತ್ತತ್ರ ನಮಗೆ ಡೌನ್ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ₹4 ಹತ್ತತ್ರ 4 ರಿಂದ 5 ಇಲ್ಲಿ ಡೌನ್ ಸೈಡ್ ಬರೋ ಸಾಧ್ಯತೆ ಇದೆ. ಯಾವ್ದ್ರಲ್ಲಿ? ಕೆನರಾ ಬ್ಯಾಂಕ್ ಅಲ್ಲಿ. ಓಕೆ, ಸೊ ಇದು ಕೆನರಾ ಬ್ಯಾಂಕು. ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಸ್ಟ್ರಾಂಗ್ ಆಗಿದೆ. ನಿಮಗೆ ಬೇರೆ ಯಾವ್ದ್ರಲ್ಲಿ ಸ್ಟ್ರಾಂಗ್ ಓಪನ್ ಇಂಟ್ರೆಸ್ಟ್ ಇದೆ? ವಿಪ್ರೋ ಅಲ್ಲಿ ಸ್ಟ್ರಾಂಗ್ ಓಪನ್ ಇಂಟ್ರೆಸ್ಟ್ ಇದೆ. ವಿಪ್ರೋ ಸದ್ಯಕ್ಕಿರೋ ಡೇಟಾ ಅಂತೂ ನೆಗೆಟಿವ್ ಇದೆ. ಸೊ ಇಲ್ಲಿ ಏನೋ ಮಾರ್ಕ್ ಮಾಡಿದೀನಿ ನೋಡಿ, ಮೋಸ್ಟ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 ಲೆವೆಲ್ ಇರಬೇಕು. ಏನೋ ಒಂದು ರೀಸನ್ ಇರಬೇಕು. ನಾನು ಮಾರ್ಕ್ ಮಾಡಿರ್ತೀನಿ ಅಂದ್ರೆ ಏನೋ ಒಂದು ರೀಸನ್ ಅಂತೂ ಮಾರ್ಕ್ ಮಾಡಿರ್ತೀನಿ ಮುಂಚೆನೆ. ಮತ್ತೆ ಇಲ್ಲಿ ಗ್ಯಾಪ್ ಇತ್ತು, ಅವಾಗ ಮಾರ್ಕ್ ಮಾಡಿದ್ದೆ. ಬಟ್ ಇಲ್ಲಿ ಹೇಗಿದ್ರು ಸಪೋರ್ಟ್ ಏರಿಯಾ ಇದೆ. ಮೋಸ್ಟ್ಲಿ ಇಲ್ಲಿ ತನಕ ಬರ್ಬೋದು ಇದು. ಸೊ ಈಗ ಎಲ್ಲಿ 245 ತನಕ ಬರ್ಬೋದು. 249 ಇದೆ, ಅಂದ್ರೆ ಹತ್ತತ್ರ 5 ಪಾಯಿಂಟ್ ಬರ್ಬೋದು. 5 ಪಾಯಿಂಟ್ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ 2 to 3% ಆಕ್ಚುಲಿ ಡೌನ್ ಬರೋ ಸಾಧ್ಯತೆ ಇದೆ. ಓಕೆ, ಸೊ ದಾಟ್ ಈಸ್ ಆಕ್ಚುಲಿ ವಿಪ್ರೋನು ಹಾಕೋಣಂತೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಆಕ್ಚುಲಿ ಇನ್ಕ್ರೀಸ್ ಆಗಿದೆ. ಸೊ HPC ಬಿಡಿ, ಅದ್ರಲ್ಲಿ ಜಾಸ್ತಿ ಇಲ್ಲ. ಓಕೆ, UPL ಅಲ್ಲಿ ಏನಾರು ಆಗ್ತಾ ಇರ್ಬೇಕು. UPL ಏನಾಗಿದೆ? ಓಕೆ, UPL ಅಲ್ಲಿ ನಮಗೆ ಏನ್ ಕಾಣಿಸ್ತಾ ಇದೆ? UPL ಅಲ್ಲಿ ಸದ್ಯಕ್ಕೆ ಈ ಜಾಗದಲ್ಲಿ ನೋಡಿ ಚೇಂಜಿಂಗ್ ಪೊಲಾರಿಟಿ ಬಂದಿದೆ. ಸೊ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ನನಗೆ ಇದ್ರ ಕೆಳಗಡೆ ಹೋದಷ್ಟು ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಇದ್ರ ಮೇಲ್ ಸ್ಟಾಪ್ ಲಾಸ್ ಇಟ್ಕೋಬಹುದು. ಇದು ವಾಪಸ್ ಇಲ್ಲಿವರೆಗೂ ಅಂತೂ ಬರುತ್ತೆ. ಮೇ ಬಿ ಮಚ್ ಲೋವರ್ ದೆನ್ ದಟ್, ಬಟ್ ದಿಸ್ ಇಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ದಿಸ್. ಸೊ UPL ನಮಗೆ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ನಮ್ಗೆ ನೋಡಿ ಇಲ್ಲಿ ಚೇಂಜ್ ಇನ್ ಪೊಲಾರಿಟಿ ಕೂಡ ಆಗಿದೆ. ಓಕೆ, ಇಲ್ಲೊಂದ್ಸಲ ಆಗಿತ್ತು, ಅದಾದ್ಮೇಲೆ ಇನ್ನೊಂಚೂರು ಮೇಲ್ ಹೋಗಿ ಅಲ್ಲೂ ಆಗ್ತಾ ಇದೆ. ಸೊ ನೋಡೋಣಂತೆ ಏನಾಗುತ್ತೆ. ಇದು ಮತ್ತೆ ಮೇಲ್ ಬರಬಾರ್ದು, ಇದ್ರ ಕೆಳಗಡೆ ಟ್ರೇಡ್ ಆಗ್ತಿರೋವರೆಗೂ ಓಕೆ. UPL ಬಿಟ್ರೆ ಫೆಡರಲ್ ಬ್ಯಾಂಕ್ ಇದೆ, LTF ಇದೆ. LTF ನೋಡೋಣ. LTF ಅಲ್ಲಿ ನೋಡಿ ಏನಾಗ್ತಾ ಇದೆ ಅಂದ್ರೆ 60 RSI ಅಲ್ಲಿ ಸಪೋರ್ಟ್ ತಗೊಳಕ್ ಟ್ರೈ ಮಾಡ್ತಾ ಇದೆ. ಇದು ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ನೆಗೆಟಿವ್. ಓಕೆ, ಸೊ ಸಪೋರ್ಟ್ ಬ್ರೇಕ್ ಆಯ್ತು, ಓಪನ್ ಆದಾಗ್ಲೇ ಗ್ಯಾಪ್ ಡೌನ್ ಆಯ್ತು, ಅಲ್ಲಿಂದ ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ದಿಸ್ ಇಸ್ ಡೆಫಿನೆಟ್ಲಿ ರಿವರ್ಸಲ್ ಬರೋ ಸಾಧ್ಯತೆ ಇದೆ. ಯಾವ್ದ್ರಲ್ಲಿ? ಇಲ್ಲ, L&T ಫೈನಾನ್ಸ್ ಅಲ್ಲಿ. ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಇದೀವಿ ನಾವು. ಸೊ ಆಲ್ ಟೈಮ್ ಹೈ ಇಂದ ಇಲ್ಲಿ ಬರ್ಬೋದು. ಓಕೆ, ಸೊ LTF ಕುಡ್ ಬಿ ಒನ್ ಆಫ್ ದ ಅದರ್ ಸ್ಟಾಕ್ ವಿಚ್ ಈಸ್ ಲೈಕ್ಲಿ ಟು ಗೋ ಡೌನ್. ಸೊ ಇವೆಲ್ಲ ಸ್ಟಾಕ್ ಅಲ್ಲೂ ನಮಗೆ ಟಾಪ್ ಕಾಣಿಸ್ತಾ ಇದೆ. ಇಲ್ಲಿಂದ ನೆಗೆಟಿವ್ ಬರೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಫೆಡರಲ್ ಬ್ಯಾಂಕ್ ನೋಡೋಣಂತೆ. ಸೊ ಮೋಸ್ಟ್ ಆಫ್ ದ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಸೊ ಬ್ಯಾಂಕಿಂಗ್ ವೀಕ್ ಇದೆ ಯಾಕೋ. ನೋಡಿ ಇದು ಏನಾಗಿದೆ, ನಮ್ಗೆ ಸ್ಟ್ರಾಂಗ್ ನೆಗೆಟಿವ್ ಇದೆ. ಇದನ್ನ ಬ್ರೇಕ್ ಮಾಡಿದ್ರು ಆಶ್ಚರ್ಯ ಇಲ್ಲ. RSI ಎಷ್ಟಾಗಿದೆ? RSI 29. ಓಕೆ, ಆಲ್ ಟೈಮ್ ಹೈ ಇಂದ ಇದು ಒಂದ್ ರೌಂಡ್ ಕೆಳಗ್ ಬರ್ತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇತ್ತು, ಅದನ್ನ ಬ್ರೇಕ್ ಮಾಡಿದೆ ಇವಾಗ. ಸೊ ಇಟ್ ಈಸ್ ಲೈಕ್ಲಿ ಟು ಬಿ ಡೌನ್ ಓನ್ಲಿ. ಸೊ ಇದು ಡೌನ್ ಆಯ್ತು ಅಂದ್ರೆ ವಾಪಸ್ ಇಲ್ಲಿವರೆಗೂ ಬರೋ ಸಾಧ್ಯತೆ ಇರುತ್ತೆ. ಅದೇ ನಮ್ಗೆ ನಿಯರೆಸ್ಟ್ ಸಪೋರ್ಟ್ ಇರೋದು ಇವಾಗ.
ಓಕೆ. ಅದು ಬಿಟ್ರೆ ಯಾವ್ದಿದೆ? LTF ನೋಡಿದ್ವಿ, ನೋಡಿದ್ವಿ. ಬ್ಯಾಂಕ್ ಆಫ್ ಬರೋಡಾ ನೋಡೋಣ. ನೋಡಿ, ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ವೀಕ್ ಆಗಿ ಕಾಣಿಸ್ತಾ ಇದೆ, ವಿಚ್ ಇಸ್ ನಾಟ್ ರಿಯಲಿ ಗುಡ್. ಇಲ್ಲೂ ಯೂನಿಯನ್ ಬ್ಯಾಂಕ್ ಕೂಡ ಇದೆ. ಸೊ ಇದ್ರ ಲೆಕ್ಕದ ಪ್ರಕಾರ ಆದ್ರೆ ಒಂದೊಂದಾಗೆ ಎಲ್ಲ ನೆಗೆಟಿವ್ ಆಗ್ತಾ ಇದೆ. ಇಲ್ಲೂ ನೋಡಿ ಏನಾಗಿದೆ, ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು, ಪದೇ ಪದೇ ಇಲ್ಲಿ ಸಪೋರ್ಟ್ ಸಿಗ್ತಾ ಇತ್ತು. ಈ ಸಪೋರ್ಟ್ ಬ್ರೀಚ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಹೋದ್ರೆ ಇದು ವಾಪಸ್ ಈ ಗ್ಯಾಪ್ ನ ಫಿಲ್ ಮಾಡಕ್ ಬರ್ಬೋದು. ಓಕೆ, ಸೊ ಸದ್ಯಕ್ಕೆ ಅದೇ ನಮ್ಗೆ ನೆಕ್ಸ್ಟ್ ಅವೈಲಬಲ್ ಗ್ಯಾಪ್ ಇರೋದು. ಓಕೆ, ಸೊ ಬ್ಯಾಂಕ್ ಆಫ್ ಬರೋಡಾ ಆಲ್ಸೋ ಈಸ್ ಕ್ವೈಟ್ ನೆಗೆಟಿವ್. ಅದ್ ಬಿಟ್ರೆ ನೆಕ್ಸ್ಟ್ ಇದ್ದಿದ್ದು ಯೂನಿಯನ್ ಬ್ಯಾಂಕ್ ಅಲ್ವಾ. ಯೂನಿಯನ್ ಬ್ಯಾಂಕ್, ಕೆ ಫಿನ್ಟೆಕ್, ಅದು ನೀವು ನೋಡ್ಬೇಡ. ಕೆ ಫಿನ್ಟೆಕ್ ಫುಲ್ ನೆಗೆಟಿವ್ ಆಗೇ ಇದೆ. 28 RSI ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಇದು ಈ ಸಪೋರ್ಟ್ ಏರಿಯಾ ಹತ್ತತ್ರ ಬಂದಿದೆ. ಈ ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ಇನ್ನೂ ಸ್ಟ್ರಾಂಗ್ ಡೌನ್ ಸೈಡ್ ಬರುತ್ತೆ. ಸದ್ಯಕ್ಕಂತೂ ಹೆಂಗೋ ಮಾಡಿ ಇದು ಹೋಲ್ಡ್ ಆಗಿತ್ತು, ಬಟ್ ಇದು ಬ್ರೇಕ್ ಆಯ್ತು ಅಂದ್ರೆ ಇನ್ನೂ ಸ್ಟ್ರಾಂಗ್ ಡೌನ್ ಸೈಡ್ ಬರುತ್ತೆ. ನೋಡಿ, ಇದು ಏನಾಗಿದೆ ಅಂದ್ರೆ ಓಪನ್ ಆದಾಗಿಂದಾನೇ ಸ್ಟ್ರಾಂಗ್ ಆಗಿ ಆಕ್ಚುಲಿ ಮೇಲ್ ಹೋಗಿದೆ. ಆದ್ರಿಂದ ಇಲ್ಲಿ ಏನಾಗುತ್ತೆ, ಸಾಕಷ್ಟು ಆಕ್ಚುಲಿ ಅಪ್ ಹೋಗಿರೋದ್ರಿಂದ ಸಬ್ಸ್ಟಾನ್ಷಿಯಲ್ ಡೌನ್ ಸೈಡ್ ಬರೋ ಸಾಧ್ಯತೆ ಇದೆ ಇದು. ಸೊ ಇದು ಬ್ರೇಕ್ ಆಯ್ತು ಅಂದ್ರೆ ಇದೊಂದು ಸ್ವಲ್ಪ ಸಪೋರ್ಟ್ ಇದೆ, ಅದು ಬ್ರೇಕ್ ಆದ್ರೆ ಇಲ್ಲಿ ತನಕನೇ ನಮ್ಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇರೋದು. ಸೊ ಕೆ ಫಿನ್ಟೆಕ್ ಆಲ್ಸೋ ಇಸ್ ಅ ಗುಡ್ ಚಾಯ್ಸ್. ಯೂನಿಯನ್ ಬ್ಯಾಂಕ್ ನೋಡಿದ್ವಾ? ಇಲ್ಲ, ಯೂನಿಯನ್ ಬ್ಯಾಂಕ್ ನೋಡ್ಬೇಕು. ಅಶೋಕ್ ಲೇಲ್ಯಾಂಡ್, SBI ಕಾರ್ಡ್. ಓಕೆ, SBI ಕಾರ್ಡ್ ನೋಡೋಣ. SBI ಕಾರ್ಡ್ ಅಲ್ಲಿ ಇದು ಸಪೋರ್ಟ್ ತಗೊಂಡ್ರೆ ಓಕೆ. ನೋಡಿ, ಇದ್ರ ಮೇಲ್ ಹೋದ್ರೆ ಮೇಲ್ ಹೋಗ್ಬೋದು, ಇದ್ರ ಕೆಳಗಿದ್ರೆ ನೆಗೆಟಿವ್. ಸೊ ಇಲ್ಲ, ಕ್ಲಾರಿಟಿ ಇಲ್ಲ SBI ಕಾರ್ಡ್ ಅಲ್ಲಿ. ಇದರಲ್ಲಿ ಏನೋ ಸಪೋರ್ಟ್ ತಗೊಳ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ. ಸಪೋರ್ಟ್ ತಗೊಂಡ್ರೆ ಇದು ಪಾಸಿಟಿವ್ ಆಗ್ಬೋದು, ಸದ್ಯಕ್ಕಂತೂ ಇಲ್ಲ. ನೋಡೋಣ. ಅಶೋಕ್ ಲೇಲ್ಯಾಂಡ್ ನೀಟಾಗಿ ನೆಗೆಟಿವ್ ಆಗಿದೆ. ಇದು ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದನ್ನ ಫಿಲ್ ಮಾಡಕ್ ಬರ್ಬೋದು. ಅದೇನಾದ್ರು ಬ್ರೇಕ್ ಆದ್ರೆ ಮತ್ತೆ ನೆಗೆಟಿವ್ ಆಗುತ್ತೆ. ಅಶೋಕ್ ಲೇಲ್ಯಾಂಡ್ ಕೂಡ ಆಡ್ ಮಾಡಿ ಇಟ್ಕೊಂಡಿರೋಣ ಅಂತ. ಐ ಥಿಂಕ್ ವಿ ಹ್ಯಾವ್ ಎನಫ್ ಸ್ಟಾಕ್ಸ್. ಈ ಸ್ಟಾಕ್ ಗಳನ್ನ ಬೇಕಿದ್ರೆ ನೀವು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ಈ ಎಲ್ಲಾ ಸ್ಟಾಕ್ ಗಳಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇದೆ. ಮೋಸ್ಟ್ ಆಫ್ ದೆಮ್ ನೆಗೆಟಿವ್ ಆಗೇ ಇರೋದು. ಇಲ್ಲಿ ನಮ್ಗೆ ನೆಗೆಟಿವ್ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ವೀಕ್ ಅಲ್ಲಿ ಹೇಗಿದ್ರು ನಮ್ಮ ಎಕ್ಸ್ಪೆಕ್ಟೇಷನ್ ನೆಗೆಟಿವ್ ಇದೆ. ಆದ್ರಿಂದ ಈ ಸ್ಟಾಕ್ ಗಳಲ್ಲಿ ನಮ್ಗೆ ಇನ್ನೂ ಡೌನ್ ಸೈಡ್ ಸಿಗೋ ಸಾಧ್ಯತೆ ಇದೆ. ಓಕೆ, ಎಲ್ಲರೂ ಏನ್ ಮಾಡಿ, ಈ ಸ್ಟಾಕ್ ಗಳನ್ನ ವಾಚ್ ಲಿಸ್ಟ್ ಗೆ ಹಾಕಿ ಇಟ್ಕೊಂಡಿರಿ.
ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಈ ಸ್ಟಾಕ್ ಗಳಲ್ಲಿ ನಿಮ್ಗೆ ಚೆನ್ನಾಗಿರೋ ಮೂವ್ಮೆಂಟ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ಈ ಸ್ಟಾಕ್ ಗಳನ್ನ ತಗೊಳ್ಳಿ. ಯಾಕಂದ್ರೆ ಟೆಕ್ನಿಕಲಿ ಸ್ಟಾಕ್ ವೀಕ್ ಇದೆ, ಅದ್ರ ಜೊತೆಗೆ ನಮ್ಮ F&O ಪ್ರಕಾರನು ವೀಕ್ ಇದೆ. ಸೊ ಎಲ್ಲಾ ಕಡೆಯಿಂದ ವೀಕ್ ಇರೋದ್ರಿಂದ ಈ ಸ್ಟಾಕ್ ಗಳು ನೆಗೆಟಿವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಎಲ್ಲಾದ್ರಲ್ಲೂ ಏನ್ ಹುಡುಕ್ತೀರಾ? ಸೆಲ್ಲಿಂಗ್ ಆಪರ್ಚುನಿಟೀಸ್ ಹುಡುಕ್ತೀರಾ. ಸೆಲ್ಲಿಂಗ್ ಆಪರ್ಚುನಿಟೀಸ್ ಯಾವ್ದ್ರ ಮುಖಾಂತರ ಹುಡುಕ್ತೀರಾ? ಎಲ್ಲಾದ್ರೂ ರ್ಯಾಪ್ ಬೈಯರ್ ಸೆಟಪ್ ಸಿಗುತ್ತಾ ಅದನ್ನ ಚೆಕ್ ಮಾಡ್ತೀರಾ. ಇಲ್ಲ ಅಂದ್ರೆ ನಾನ್ ನಿಮಗೆ ಹೇಳ್ದಂಗೆ ಇಂಡೆಕ್ಸ್ ಅಲ್ಲಾದ್ರೆ ಆ ಡೇ ರೇಂಜ್ ಮುಗಿದ ಮೇಲೆ ಸಪೋಸ್ ಕೆಳಗಿಂದ ನಮ್ ಡೇ ರೇಂಜ್ ಹತ್ತತ್ರ ಮೇಲ್ ಹೋಗಿದೆ, ನಮ್ಗೆ ಅಲ್ಲೇ ಆಪರ್ಚುನಿಟಿ ಕೊಡ್ಬೋದು. ಅಂದ್ರೆ ಹತ್ತತ್ರ 1% ಮೇಲ್ ಹೋಯ್ತು, ಅಲ್ಲಿ ನನಗೆ ಆಪರ್ಚುನಿಟಿ ಸಿಗ್ಬೋದು. ಇಲ್ಲಾಂದ್ರೆ ಈ ತರ ಓಪನ್ ಆದ ತಕ್ಷಣ ಡೌನ್ ಬಂದಾಗ ಈ ಫಸ್ಟ್ 15 ಮಿನಿಟ್ಸ್ ಇದಿರುತ್ತಲ್ಲ ಲೋ, ಇದಕ್ಕೆ ಕೆಳಗಡೆ ಟ್ರೇಡ್ ಆದಂಗೆ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ. ನೋಡಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಇಲ್ಲಿ ತಗೊಳಕ್ ಹೋದ್ರೆ ನಮ್ಗೆ ದಿಸ್ ಇಸ್ ನಾಟ್ ರಿಯಲಿ ಐಡಿಯಲ್. ಸೊ ನಮ್ಗೆ ರೀಟೆಸ್ಟ್ ಆಗಕ್ ವೆಯ್ಟ್ ಮಾಡ್ಬೇಕು. ರೀಟೆಸ್ಟ್ ಆದಾಗ ನಾವು ಹೊಸದಾಗಿ ಟ್ರೇಡ್ ತಗೋಬಹುದು. ಸಿದ್ದಣ್ಣ ಅವರೇ, ಸ್ಟಾಕ್ ಬೈ ಮಾಡೋದಕ್ಕೆ ಹೇಳ್ತಾನೆ ಇಲ್ಲ, ಪ್ರೈಸ್ ಕೆಳಗ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬೈ ಯಾಕೆ ಮಾಡ್ತೀರಾ? ಆಪ್ಷನ್ಗೆ ಹೋಗ್ಬೋದಾ ಸರ್? ಸ್ಟಾಕ್ ಆಪ್ಷನ್? ಸ್ಟಾಕ್ ಆಪ್ಷನ್ಸ್ ತಗೊಳ್ಳೋದಾದ್ರೆ ತಗೋಬಹುದು, ಬಟ್ ನೀವು ಲಾಟ್ ಸೈಜ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ಲಾಟ್ ಸೈಜ್ ಗಳು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ನಮ್ಗೆ ಪ್ರೈಸ್ ಕಮ್ಮಿ ಇದ್ದಾಗ. ಅಂದ್ರೆ ನೋಡಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಇಲ್ಲಿ ನಾವು ನೋಡಿರೋದೆಲ್ಲ ಬರೀ ₹100 ₹200 ಇದೆಯಲ್ಲ, ಇದ್ರದ್ದು ಲಾಟ್ ಸೈಜ್ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ. 450 ಹಿಂಗಿದೆ ಸರ್. ಏನ್ ಹೇಳಿ? 450 ಏನೋ ಇದೆ ಇದು ಸರ್, ಅದ್ಯಾವ್ದು ಏನು ಫಿನ್ ಇದೆಯಾ? ಅವಾಗ್ಲೇ ಫಸ್ಟ್ ತೋರಿಸಿದ್ರಲ್ಲ ಸರ್. ಇದು ಕಮ್ಮಿ ಇರುತ್ತೆ ಸರ್, ಲಾಟ್ ಇದು ಲಾಟ್ ಸೈಜ್ ಕಮ್ಮಿ ಇದಾ ಇರುತ್ತೆ. ಸರ್? ಓಕೆ ₹1000 ಸ್ಟಾಕ್. ಓಕೆ ಸರ್. ಈಗ ನೋಡಿ ಓಕೆ ಸರ್. ಅಶೋಕ್ ಲೈಲ್ಯಾಂಡ್ ತೋರಿಸ್ತೀನಿ ಎಷ್ಟು ಲಾಟ್ ಸೈಜ್ ಇರುತ್ತೆ. ಪ್ರಾಬ್ಲಮ್ ಏನು ಅಂದ್ರೆ ಇಷ್ಟೊಂದು ದೊಡ್ಡ ಲಾಸ್ ಸೈಜ್ ಅಲ್ಲಿ ನಾವು ಟ್ರೇಡ್ ಮಾಡೋದು ಕಷ್ಟ. ಓಕೆ ಸರ್. ಏನ ಬಿತ್ತು ₹1 ಬಿದ್ರು ಲಾಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಹ್ಞೂ ಸರ್. ನೋಡಿ ಇಲ್ಲಿ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಎಷ್ಟಿದೆ ಇದು? ಅಶೋಕ್ ಲೈಲ್ಯಾಂಡ್ 126. ನೋಡಿ ಇಲ್ಲಿ ಲಾಟ್ ಸೈಜ್ ಎಷ್ಟಿದೆ? ಲಾಟ್ ಸೈಜ್ ಇದು 5,000 ಇದೆ. ಇದು ಪ್ರಾಬ್ಲಮ್ ಏನು ಅಂದ್ರೆ ₹1 ಮೇಲ್ ಹೋಯ್ತಾ ₹5,000 ಆಗತ್ತೆ, ₹1 ಕೆಳಗೆ ಹೋದ್ರೆ ₹5,000 ಹಂಗೆ ಹೋಗುತ್ತೆ. ಹೋಗ್ತಾ ಇರುತ್ತೆ ಸರ್. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನೋಡಿ ₹48,000 ಪೇ ಮಾಡ್ತಿದೀರ ಇದಕ್ಕೆ. ಓಕೆ ಸರ್. ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇದ್ರದ್ದು ನಿಮಿಷ ಬೈ ತಾನೇ ಮಾಡ್ತಿರೋದು ಪುಟ್ಟು. ಹಾ ಬೈ. ನೋಡಿ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇದು 130 ಪುಟ್ ತಗೊಂತೀನಿ ಅಂತ ಇಟ್ಕೊಳ್ಳಿ. 130 ಪುಟ್ ತಗೋಬೇಕು ಅಂದ್ರೆ ₹130 ಪುಟ್ ನೋಡಿ ಎಷ್ಟಿದೆ? ₹5 ಇದೆ. ಓಕೆ, ₹5 ಪುಟ್ ಇದೆ ಅಂದ್ರೆ ನೀವು ಪೇ ಮಾಡೋದು ಆಲ್ಮೋಸ್ಟ್ 25,000 ಪೇ ಮಾಡ್ತೀರಾ. ₹5.30 ಇದೆ. ಇದು ₹1 ಮೇಲ್ ಹೋದ್ರೆ ₹5,000 ಬರುತ್ತೆ, ₹1 ಕೆಳಗ್ ಹೋದ್ರೆ ₹5,000 ಮೈನಸ್ ಆಗುತ್ತೆ. ತುಂಬಾ ಕರ್ಗೋಗ್ಬಿಡುತ್ತೆ. ನೋಡಿ ಇಲ್ಲಿ ಎಷ್ಟಿದೆ ಅಲ್ಲಿ ಅಂತ ಆಗ್ತಿರೋದು ನೋಡಿ, ಎಷ್ಟು ಟ್ರೇಡ್ ಆಗ್ತಾ ಇದೆ ನೋಡಿ. ವಾಲ್ಯೂಮ್ ನೋಡಿ, ಓಪನ್ ಇಂಟ್ರೆಸ್ಟ್ ನೋಡಿ, ಬರೀ ಒಂದು ಹಾರ್ಡ್ಲಿ ಒಂದು 500 ಕ್ವಾಂಟಿಟಿಲಿ ಆಕ್ಚುಲಿ ಬೈಯಿಂಗ್ ಸೆಲ್ಲಿಂಗ್ ನಡೀತಾ ಇದೆ. 1000 ಕೂಡ ಇಲ್ಲ. ಹೌದು. ಓಕೆ ಸರ್. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಿಮಗೆ ಲಿಕ್ವಿಡಿಟಿ ಇರಲ್ಲ. ಲಿಕ್ವಿಡಿಟಿ ಅಂತ ಹೇಳ್ತಿರೋದು ನೀವು ಬೇಕಾಗಿದ್ದ ಟೈಮ್ಗೆ ಬೇಕಾಗಿದ್ದ ಪ್ರೈಸ್ ಸಿಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಿಡ್ ಆಸ್ಕ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಇದು ಬಿಡ್ ಅಲ್ವಾ, ಬಿಡ್ ಆಸ್ಕ್ ಇಲ್ಲಿದೆ ನೋಡಿ.
ಈ ಜಾಗ ನೋಡ್ಬೇಕು ಈಗ. ಓಕೆ, ಇದು ಪರವಾಗಿಲ್ಲ, 10 ಪೈಸೆ ಡಿಫ್ರೆನ್ಸ್ ಇದೆ, ಬಟ್ 10 ಪೈಸೆ ಡಿಫ್ರೆನ್ಸ್ ಅಂದ್ರೂ 500 ರೂಪಾಯಿ ಡಿಫ್ರೆನ್ಸ್ ನಿಮ್ಗೆ. ಓಕೆ ಸರ್. ಬಟ್ ಇದು ಸ್ವಲ್ಪ ದೂರ ಹೋದಂಗೂ ನಮ್ಗೆ ಏನಾಗುತ್ತೆ ಅಂದ್ರೆ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ. ಈಗ 25 ಪೈಸೆ ಡಿಫ್ರೆನ್ಸ್ ಇದೆ ನೋಡಿ, ಇಲ್ಲಿ ಇಲ್ಲಿ 30 ಪೈಸೆ ಡಿಫ್ರೆನ್ಸ್ ಆಯ್ತು. ಇಲ್ಲಿ ಇಲ್ಲೂ 2 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಇಲ್ಲ ಇಲ್ಲ, ಇಲ್ಲಿ 30 ಪೈಸೆ ಅಷ್ಟೇ, 50 ಪೈಸೆ ಎಲ್ಲ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಏನಾಗುತ್ತೆ, ಬೈಯಿಂಗ್ಗೆ ಸೆಲ್ಲಿಂಗ್ಗೆ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇದೆ. ನಮಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನೀವ್ ಏನಿಲ್ಲ ಬರೀ ಬೈ ಮಾಡಿ ಇವಾಗ್ಲೇ ಸೆಲ್ ಮಾಡ್ತೀರಾ ಅಂದ್ರೂ ಅಲ್ಲೇ ಲಾಸ್. ಹೌದು ಸರ್, ಅದೇ ಡೇಂಜರ್. ಇದಕ್ಕೆ ನಮ್ಗೆ ಸ್ಲಿಪೇಜ್ ಅಂತ ಹೇಳ್ತೀವಿ, ಇದಕ್ಕೆ ಲಿಕ್ವಿಡಿಟಿ ಇಶ್ಯೂ ಅಂತ ಹೇಳೋದು. ಅದಕ್ಕೋಸ್ಕರ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ, ಸೊ ಓಕೆ ಸರ್. ಅದಕ್ಕೇನಂದ್ರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ, ನಿಮ್ಗೆ ಲಾಟ್ ಸೈಜ್ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ತಗೊಂಡ್ರೆ 5,000 ಕ್ವಾಂಟಿಟಿ ತಗೋಬೇಕು. ಓಕೆ ಸರ್. ಅದಕ್ಕೋಸ್ಕರ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನೋಡಿ, 1,000 ರೂಪಾಯಿಗಿನ ಜಾಸ್ತಿ ಇದ್ರೆ ಪರವಾಗಿಲ್ಲ, ಅಲ್ಲಿ ನಮಗೆ ಏನಾಗುತ್ತೆ, ಲಾಟ್ ಸೈಜ್ ಜಾಸ್ತಿ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ KFin ಅದು ಅದೇ ಇದೆ ಸರ್. ಹೌದು. ಯಾವ್ದಾರ ತಗೊಳ್ಳಿ, ಕ್ವಾಂಟಿಟಿ ಫಸ್ಟ್ ಪ್ರೈಸ್. ಇವತ್ತಿದೆ. ಸೊ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಕ್ವಾಂಟಿಟಿ ಕಮ್ಮಿ ಇರುತ್ತೆ ಪರವಾಗಿಲ್ಲ, ನಮ್ಗೆ ರಿಸ್ಕ್ ಮ್ಯಾನೇಜಬಲ್ ಇರುತ್ತೆ. ಓಕೆ ಸರ್. ಅದು ಕ್ವಾಂಟಿಟಿ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ, ಲಾಸ್ ಆದ್ರೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ. ಹೌದು ಸರ್. ಸೊ ಆದ್ರಿಂದ ಇದು ತುಂಬಾ ಇದರಲ್ಲಿ ಸ್ಟ್ರೈಕ್ ಹೆಂಗೆ ತಗೋಣ ಸರ್, ಸ್ಟಾಕ್ ಆಪ್ಷನ್ ಅಲ್ಲಿ? ಸೇಮ್ ಸರ್, ಔಟ್ ಆಫ್ ದ ಮನಿ, ಸಾರಿ ಇನ್ ದ ಮನಿ ತಗೋಬೇಕು ನೀವು. ನೀವು ಬೈ ಇದು ಮಾಡ್ತೀರಾ ಅಂದ್ರೆ ಇನ್ ದ ಮನಿ ತಗೊಂತೀರಾ. ಇನ್ ದ ಮನಿ ಯಾವುದು? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಇಲ್ಲಿ ಏನ್ ಮಾಡ್ತೀರಾ, ಇನ್ ದ ಮನಿಲ್ ತಗೊಂತೀರಾ, ಅಟ್ ದ ಮನಿಲ್ ತಗೊಂತೀರಾ. ಬಟ್ ಈಗ ಏನಂದ್ರೆ, ಫಸ್ಟ್ 10th ತನಕ ಓಕೆ ಸರ್. ಮಂತ್ಲಿ ಆಪ್ಷನ್ಸ್ ಇರುತ್ತೆ. ಫಸ್ಟ್ ಇಂದ 10th ಬೇಕಿದ್ರೆ ನೀವು ಔಟ್ ಆಫ್ ದ ಮನಿ ತಗೋಬಹುದು. ಓಕೆ ಸರ್. ಮಂತ್ಲಿ ಆಪ್ಷನ್ಸ್ ಅಲ್ಲಿ ನೀವು ಫಸ್ಟ್ 10 ಡೇಸ್ ಅಲ್ಲಿ ತಗೋಬಹುದು, ಯಾಕಂದ್ರೆ ಪ್ರೀಮಿಯಂ ಅಷ್ಟೊಂದು ಕಮ್ಮಿ ಆಗಲ್ಲ, ಏನು ಥೀಟಾ ಡೇಕೆ ಅಷ್ಟೊಂದು ಇರೋದಿಲ್ಲ. ಆದ್ರಿಂದ ನೀವು ಫಸ್ಟ್ 10 ಡೇಸ್ ಅಲ್ಲಿ ನೀವು ಇದನ್ನು ತಗೋಬಹುದು. ಹಂಗಂತ ತುಂಬಾ ಜಾಸ್ತಿ ದೂರ ಅಲ್ಲ. ಈಗ ನೋಡಿ, ಇದು ಔಟ್ ಆಫ್ ದ ಮನಿ, ಇಲ್ಲಿ ಅಟ್ ದ ಮನಿ ಇದೆ ಇದು. ಓಕೆ, ಸೊ ಅಟ್ ದ ಮನಿ ಇದನ್ನ ತಗೋಬಹುದು. ಅಟ್ ದ ಮನಿ, ಇಲ್ಲ ಅಟ್ ದ ಮನಿ ಇದಂತ ತಗೊಂಡ್ರೆ ಇದು ಔಟ್ ಆಫ್ ದ ಮನಿನೇ ಆಯ್ತು. ಇಲ್ಲಿಂದ ಮ್ಯಾಕ್ಸಿಮಮ್ ಒಂದ್ 2 ಸ್ಟ್ರೈಕ್ ಪ್ರೈಸ್ ತನಕ ತಗೋಬಹುದು, ತುಂಬಾ ಜಾಸ್ತಿ ತಗೊಳಕ್ ಹೋಗ್ಬಾರ್ದು. ಕೆಳಗಡೆ ಹೋಗ್ಬಾರ್ದು. ಹಾ, ಸೊ ಇದು ನಾನು ಇಲ್ಲಿ ಕಾಲ್ಗೆ ಹೇಳ್ತಾ ಇರೋದು. ಪುಟ್ಗಾದ್ರೆ ಇಲ್ಲಿಂದ 1 2. ಓಕೆ, ಓಕೆ ಸರ್. ಇಲ್ಲಿ ತಗೋಬಹುದು, ಬಟ್ ಯಾವಾಗ, ಫಸ್ಟ್ ಇಂದ 10th ವರೆಗೂ ಮಾತ್ರ. ಯಾಕಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಥೀಟಾ ಡಿಕೆ ಅಷ್ಟೊಂದು ಇರಲ್ಲ. ಆ ಟೈಮ್ ಅಲ್ಲಿ ಪ್ರೀಮಿಯಂ ಆಲ್ರೆಡಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ, ಟೈಮ್ ಟು ಎಕ್ಸ್ಪೈರಿ ದೂರ ಇರುತ್ತೆ, ನಿಮಗೆ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರಿಂದ ನೀವು ತಗೋಬಹುದು. 2 ಸ್ಟ್ರೈಕ್ ಪ್ರೈಸ್ ದೂರ ಔಟ್ ಆಫ್ ದ ಮನಿ ಬೇಕಿದ್ರೆ ತಗೊಳ್ಳಿ. ಓಕೆ ಸರ್. ಅಂಡ್ ಆದಷ್ಟು ಸ್ಟಾಕ್ ಆಪ್ಷನ್ಸ್ ಆಗ್ಲಿ, ಯಾವುದೇ ಆಪ್ಷನ್ಸ್ ಆಗ್ಲೂ ನೀವು ಹೋಲ್ಡ್ ಮಾಡಬಾರ್ದು. ಹೋಲ್ಡ್ ಮಾಡೋದಾದ್ರೆ ಯಾವಾಗ ಮಾಡ್ತೀರಾ, ನಾವು ಹೇಳ್ಕೊಟ್ಟಿರೋ 2 ಸೆಟಪ್ ಅಲ್ಲಿ, BTST ಸೆಟಪ್ ಮತ್ತೆ ಚೇಂಜ್ ಇನ್ ಪೊಲಾರಿಟಿ ಸೆಟಪ್, ಇವೆರಡರಲ್ಲಿ ಮಾತ್ರನೇ ನೀವು ಹೋಲ್ಡ್ ಮಾಡೋದು, ಬೇರೆ ಯಾವ್ದ್ರಲ್ಲೂ ಹೋಲ್ಡ್ ಮಾಡಲ್ಲ. ಬೇರೆ ಎಲ್ಲಾವುದು ಇಂಟ್ರಾಡೇಲೇ ನೀವು ಎಕ್ಸಿಟ್ ಆಗ್ಬೇಕು. ಇಂಟ್ರಾಡೇ ಎಕ್ಸಿಟ್ ಆಗ್ಲಿಲ್ಲ ಅಂದ್ರೆ ಅನ್ನೆಸೆಸರಿ ಲಾಸ್ ಫೇಸ್ ಮಾಡ್ತೀರಾ. ಆದ್ರಿಂದ ನೀವು ಇಂಟ್ರಾಡೇಲೇ ಎಕ್ಸಿಟ್ ಆಗ್ಬೇಕು. ಓಕೆ ಸರ್. ಸರಿ, ಯಾರಿಗಾರ ಏನಾರ ಡೌಟ್ ಇದೆಯಾ? ನನ್ನ ಪ್ರಕಾರ ನೆಕ್ಸ್ಟ್ ವೀಕ್ಗೆ ಸ್ಟ್ರಾಟಜಿ, ಇದು ಯಾವ ಸ್ಟಾಕ್ಸ್ ಏನ್ ಬರ್ಬೋದು ಎಲ್ಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಲೆವೆಲ್ಸ್ ಕೂಡ ಹೇಳಿದ್ದೀನಿ, ಯಾವ ಲೆವೆಲ್ ಅಲ್ಲಿ ನಿಮಗೆ ಟ್ರಾಪ್ ಸೆಲ್ಲರ್ ಸೆಟಪ್ ಬರ್ಬೋದು ಅಂತಾನು ಹೇಳಿದ್ದೀನಿ. ಈಗಿರೋ ಟೈಮ್ ಅಲ್ಲಿ ಟ್ರಾಪ್ಡ್ ಬೈಯರ್ ಸೆಟಪ್ ಬರೋ ಸಾಧ್ಯತೆ ಇರುತ್ತೆ, ನಂಬರ್ 1. ಅದು ಬಿಟ್ರೆ ನಿಮ್ಗೆ ಎರಡನೇದು ಏನಾಗ್ಬೋದು ಅಂದ್ರೆ, ಟ್ರಾಪ್ ಸೆಲ್ಲರ್ ಸೆಟಪ್ ಬರ್ಬೋದು, ಬಟ್ ಫೇಲ್ ಆಗ್ಬೋದು. ಅದು ಬಂದು ಫೇಲ್ ಆಯ್ತು ಅಂದ್ರೆ ಅಲ್ಲಿಂದ ಡೌನ್ ಸೈಡ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಅರ್ಥ. ಸೊ ಡೌನ್ ಸೈಡ್ ಕಂಟಿನ್ಯೂ ಆಗೋವರೆಗೂ ನೀವು ಅದನ್ನೇ ತಗೋಬಹುದು. ಓಕೆನಾ? ಬೇರೆ ಯಾರಿಗಾರ ಏನಾರ ಡೌಟ್ ಇತ್ತಾ?
ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳ್ಕೊಳ್ಳಿ. ಏನೇನ್ ಡೌಟ್ ಇದೆಯೋ ಎಲ್ಲ ನಿಮ್ಗೆ ಕ್ಲಿಯರ್ ಮಾಡಿಸ್ತಾ ಹೋಗ್ತೀನಿ. ಯಾರಿಗೂ ಏನೋ ಡೌಟ್ ಇಲ್ವಾ? ಸರ್ ನಿಮ್ ಸಾಫ್ಟ್ವೇರ್ ಬಗ್ಗೆ ನಾನು ಮಿಸ್ ಹೊಡ್ತಾ ಇದೆ ಸರ್, ಪ್ಲೀಸ್. ಏನ್ ಸರ್, ಏನ್ ಸಾಫ್ಟ್ವೇರ್? ನಿಮ್ದು ಇದು ಸಾಫ್ಟ್ವೇರ್ ಐತಲ್ಲ ಅದು, ಹಾ, ಅದ್ರ ನಾನು ಇದು ಯಾವ್ದು ಇದಕ್ಕೂ ಏನು ಸಪೋರ್ಟ್ ಅದು ತೋರಿಸ್ತಾನೆ ಇಲ್ಲ ಸರ್. ನಾನು ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ. ಸಪೋರ್ಟ್ ತೋರಿಸ್ತಾ ಇಲ್ವಾ? ನೀವ್ ಸಪೋರ್ಟ್ ತೋರಿಸಲ್, ರೆಸ್ಟೆನ್ಸ್ ತೋರಿಸ್ತಾ ಇಲ್ಲ. ಸಾಫ್ಟ್ವೇರ್ ತಗೊಂಡಿದ್ರಾ? ಹ್ಞೂ ಸರ್, ನಾನು ಇದು 3,000 ಕೊಟ್ಟು ಜಾಯ್ನ್ ಆಗಿ ತಗೊಂಡಿದ್ವಲ್ಲ. ಓಕೆ, ಅವಾಗ ಒಂದ್ ನಿಮಿಷ. ಇಲ್ಲಿ ಏನ್ ಆಗ್ತಾ ಇದೆ ನಿಮ್ಗೆ? ಇಲ್ಲಿ ನನಗೆ ಬರೀ ಶೋ ಆಗ್ತಾ ಇದೆ ಅಷ್ಟೇ ಇಂಡಿಕೇಟರ್, ಬಟ್ ಇದು ರೆಸ್ಟೆನ್ಸ್ ಸಪೋರ್ಟ್ ತೋರಿಸ್ತಾ ಇಲ್ಲ. ಲೈನ್ಸ್ ತೋರಿಸ್ತಾ ಇತ್ತು. ಇವಾಗ ನಿಮ್ ಹೆಂಗಿದೆ ಹಂಗೆ ಬಂದಿದೆ ಅಷ್ಟೇ, ನಮಗೆ ಕೂಡ ಹಂಗೆ ಬಂದಿದೆ. ಇಲ್ಲಿ ಬರ್ತಿದೆ ಸರ್ ನಂಗೆ. ಇವಾಗ ನೀವು ಅದು ಆತರ ಬರ್ತಾ ಇಲ್ಲ, ನಾನು ಎಲ್ಲಿ ಮಾಡ್ಕೋಬೇಕು ಸರ್? ನೋಡಿ, ಒಂದ್ ಕೆಲ್ಸ ಮಾಡಿ. ನೀವೇನ್ Okay. ಮಾಡಿ ಅಂದ್ರೆ, ನೀವ್ ಇವಾಗ ಲ್ಯಾಪ್ಟಾಪ್ ಅಲ್ಲಿ ಇದ್ದೀರಾ? ಲ್ಯಾಪ್ಟಾಪ್ ಆನ್ ಇದೆ, ಮುಂದೆನೆ ಇದ್ದೀನಿ. ಲ್ಯಾಪ್ಟಾಪ್ ಆನ್ ಇದೆಯಾ? ನೀವು ಸ್ಕ್ರೀನ್ ಶೇರ್ ಮಾಡಕ್ಕಾಗತ್ತಾ? ಲಿಂಕ್ ಶೇರ್ ಮಾಡ್ಬೋದು. ಯಾವ್ದ್ರಲ್ಲಿ ಸರ್? ಒಂದ್ಸರಿ ಮಾಡಿದ್ರೆ ಹಂಗೆ. ಝೂಮ್ ಬನ್ನಿ. ಜೂಮ್ ಬಂದೆ. ಝೂಮ್ ಅಲ್ಲಿ ಶೇರ್ ಅಂತ ಬಟನ್ ಇದೆ ನೋಡಿ, ಅಲ್ಲಿ ಚಾಟ್ ರಿಯಾಕ್ಟ್ ಪಕ್ಕ ಶೇರ್ ಅಂತ ಇದೆ ನೋಡಿ. ಒಂದ್ ನಿಮಿಷ ಸರ್, ಇದು ಮಾಡಿದೆ. ಜಾಯಿನ್ ಇಡಬೇಕು. ಸರ್, ಇಲ್ಲಿ ಪಾರ್ಟಿಸಿಪೆಂಟ್ಸ್ ನೋಡಿ, ಫಸ್ಟ್ ಆಡಿಯೋ ಬರುತ್ತೆ, ವಿಡಿಯೋ ಬರುತ್ತೆ, ಆಮೇಲಿಂದ ಸರ್ ನಂದು ಮೊಬೈಲ್ ಅಲ್ಲಿ ಕನೆಕ್ಟ್ ಆಗಿದೆ, ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಆಗಿಲ್ಲ. ಮಾಡ್ಕೋಬೇಕಾ ಈಗ ನಾನು? ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಆಗಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗಿ ನೀವು. ಒಂದ್ ನಿಮಿಷ ಸರ್ ಪ್ಲೀಸ್. ಹಾಗೆ ಮಾಡಿ. ಓಕೆ ರಾಜ್, ಆಪ್ಷನ್ ಹೆಡ್ಜಿಂಗ್ ಬಗ್ಗೆ ನಮ್ಮ ಆಪ್ಷನ್ ಬೈಯಿಂಗ್ ಕೋರ್ಸ್ ಅಲ್ಲಿ ಇರೋದಿಲ್ಲ. ನಮ್ದು ಬೇರೆ ಪ್ರೋಗ್ರಾಮ್ ಇದೆ, ಪ್ರೋ ಟ್ರೇಡರ್ ಅಂತ. ಆ ಪ್ರೋಗ್ರಾಮ್ ಅಲ್ಲಿ ನಾವು ಆಪ್ಷನ್ ಹೆಡ್ಜಿಂಗು, ಆಪ್ಷನ್ ಸೆಲ್ಲಿಂಗು ಎಲ್ಲ ಹೇಳ್ಕೊಡ್ತೀವಿ. ಯಾಕಂದ್ರೆ ಇದ್ರ ಫೋಕಸ್ ಇರೋದೇ ಆಪ್ಷನ್ ಬೈಯಿಂಗು. ನಮ್ ಕೋರ್ಸ್ ಹೆಸರು ಇರೋದೇ ಆಪ್ಷನ್ ಬೈಯಿಂಗ್ ಕೋರ್ಸ್ ಅಂತ. ಇದರಲ್ಲಿ ಫೋಕಸ್ ಇರೋದು ಕಂಪ್ಲೀಟ್ಲಿ ಓನ್ಲಿ ಆನ್ ದ ಬೈಯಿಂಗ್ ಸೈಡ್. ಓಕೆ, ಸೊ ಹೆಡ್ಜಿಂಗ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಅದಕ್ಕೆ ಆಕ್ಚುಲಿ ಹೆಡ್ಜಿಂಗ್ ಬಗ್ಗೆ ನೀವು ಸಾಕಷ್ಟು ವಿಷಯಗಳು ತಿಳ್ಕೋಬೇಕು. ಅವೆಲ್ಲ ಆಕ್ಚುಲಿ ನಾವು ಬೇರೆ ಪ್ರೋಗ್ರಾಮ್ ಅಲ್ಲಿ ಮಾಡ್ತೀವಿ, ಈ ಪ್ರೋಗ್ರಾಮ್ ಅಲ್ಲಿ ಮಾಡಲ್ಲ. ಓಕೆ ನವೀನ್, 50-50 5 minutes ಕ್ಯಾಂಡಲ್, 1 minute ಕ್ಯಾಂಡಲ್. ಸರ್ ನವೀನ್ ಅವರೇ, ನೀವು ಸ್ಕ್ಯಾಲ್ಪಿಂಗ್ ಮಾಡ್ತೀರಾ ಅಂದ್ರೆ 5 minutes 1 minute ಒಂದ್ ನಿಮಿಷ ಸರ್. ನಾವು ಇಂಟ್ರಾಡೇ ಅಲ್ಲಿ ನಾವು ಯಾವ ಸ್ಟ್ರಾಟಜಿ ಹೇಳ್ಕೊಡ್ತೀವಿ, 15 minutes 5 minutes ಯೂಸ್ ಮಾಡ್ತೀವಿ. 15 minutes ಅಲ್ಲಿ ಅನಾಲಿಸಿಸ್ ಮಾಡ್ತೀವಿ, 5 minutes ಅಲ್ಲಿ ಎಂಟ್ರಿ ಎಕ್ಸಿಟ್ ಗೆ ಸಜೆಸ್ಟ್ ಮಾಡ್ತೀವಿ. ಹೇಳಿ ಸರ್. ಸರ್, ಎಷ್ಟು ಅಮೌಂಟ್ ಇರ್ಬೇಕು ಸರ್ ಇದಕ್ಕೆ, ಆಪ್ಷನ್ ಇದಕ್ಕೆ ಟ್ರೇಡಿಂಗ್ ಮಿನಿಮಮ್? ಸರ್ ಮಿನಿಮಮ್ 1 lot ತಗೊಳಕ್ಕೆ ರೆಡಿ ಇರ್ಬೇಕಲ್ಲ. 1 lot ಮಿನಿಮಮ್ ತಗೊಳಕ್ಕೆ ನಿಮಗೆ ಒಂದ್ 15-20 ಸಾವಿರ ತನಕ ಬರ್ಬೋದು. ಒಂದು ಇನ್ ದ ಮನಿಲಿ, ಅಟ್ ದ ಮನಿಲಿ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಅದಕ್ಕಿಂತ ಕಮ್ಮಿಲೇ ಆಗುತ್ತೆ. ಓಕೆ ಸರ್, ಒಂದು 25 ಇದ್ರೆ ಟ್ರೇಡ್ ಮಾಡ್ಬೋದು ಸರ್? ಮಾಡ್ಬೋದು. ಕಮ್ಮಿಲೂ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ನಿಮಗೆ ಇನ್ ದ ಮನಿ ಅಟ್ ದ ಮನಿಲಿ ಸಿಗಲ್ಲ. ಅವಾಗ ಔಟ್ ಆಫ್ ದ ಮನಿಲಿ ಹೋಗ್ತೀರಾ, ಅಲ್ಲಿ ರಿಸ್ಕ್ ಜಾಸ್ತಿ ಆಗತ್ತೆ, ಅನ್ನೆಸೆಸರಿ ಲಾಸ್ ಫೇಸ್ ಮಾಡ್ತೀರಾ. ಅದೇ ಅದಕ್ಕೋಸ್ಕರ ಒಂದು 50 ಬೇಕೇ ಬೇಕಲ್ವ ಸರ್? 50 ಏನ್ ಬೇಡ, ಯಾಕಂದ್ರೆ ಓವರ್ ಟ್ರೇಡ್ ಮಾಡ್ತೀರಾ. ಓವರ್ ಟ್ರೇಡ್ ಮಾಡೋದು ಬೇಡ. ಎಷ್ಟು ಲಾಟ್ ಹಾಕ್ಬೇಕು ಸರ್ ಬಿಗಿನರ್ಸ್? ಒಂದು ಐಡಿಯಾ. ಒಂದೇ ಲಾಟ್ ಸರ್, ಒಂದಲ್ಲೇ ಚೆನ್ನಾಗಿ ದುಡ್ಡು ಮಾಡ್ಬೋದು, ನೀವೇನು ವರಿ ಮಾಡ್ಬೇಡಿ. ಓಕೆ ಸರ್, 1 lot ಸಾಕು. ಅಂದ್ರೆ ಸರ್ ಯಾವ ಸೆಗ್ಮೆಂಟ್ ಅಲ್ಲಿ ಮಾಡೋದು ಬೆಟರ್ ಸರ್? ಯಾವ ಸೆಗ್ಮೆಂಟ್ ನಾವು ಹೇಳ್ಕೊಟ್ಟಿರೋದೇ ನಿಮ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ವಾ ಸರ್? ಅಷ್ಟೇ. ಹೌದು ಸರ್, ಹೌದು. ಅಷ್ಟೇ ಸಾಕು. ಯಾಕಂದ್ರೆ ಅದ್ರಲ್ಲೇ ಹೈಯೆಸ್ಟ್ ಲಿಕ್ವಿಡಿಟಿ ಇರೋದು. ಅದ್ ಬಿಟ್ರೆ ನಿಮಗೆ ಸ್ಟಾಕ್ ಆಪ್ಷನ್ಸ್ ನೀವು ನೋಡೋದಾದ್ರೆ ನಾವು ಚೇಂಜ್ ಇನ್ ಪೊಲಾರಿಟಿ ಸ್ಟ್ರಾಟಜಿಯಲ್ಲಿ ಮಾತ್ರ ಮಾಡಿ, ಬೇರೆ ಟೈಮ್ ಯಾವ್ದ್ರಲ್ಲೂ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅಲ್ಲಿ ಲಿಕ್ವಿಡಿಟಿ ಇರಲ್ಲ. ಸೊ ಲಿಕ್ವಿಡಿಟಿ ಇಲ್ದಲೇ ಇರೋದ್ರಿಂದ ನಮ್ಗೆ ನೋಡಿ, ನಾವು ಏನ್ ಹೇಳ್ತಿದೀವಿ, ನಿಮ್ಗೆ ಪ್ರೀಮಿಯಂ ಡಬಲ್ ಆಗ್ಬೇಕು. ಆ ತರ ಇದ್ರೆ ಮಾಡಿ ಟ್ರೇಡ್, ಇಲ್ಲ ಅಂದ್ರೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಚೇಂಜ್ ಇನ್ ಪೊಲಾರಿಟಿಲಿ ಅವಕಾಶ ಇರುತ್ತೆ, ಬೇರೆ ಯಾವ್ದ್ರಲ್ಲೂ ಇರಲ್ಲ.
ಸರ್ ಅದು ಆವಾಗಲೇ ಸಾಫ್ಟ್ವೇರ್ ಹೆಸರು ಹೇಳಿದ್ರಲ್ಲ ಅದು ಲಿಂಕ್ ಶೇರ್ ಮಾಡಿ. ಸರ್ ಇದು ಸಾಫ್ಟ್ವೇರ್ ನಮ್ಮ ಕಂಪ್ನಿಯಿಂದ ಮಾಡೋದು, ಅದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಅದು ಯಾವ್ದು ಲಿಂಕ್ ಇರೋದು ನಮ್ಮ ಕಂಪ್ನಿ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಹೋದ್ರೆ ನಿಮ್ಗೆ ಸಿಗುತ್ತೆ, ಇಲ್ಲ ಎಸ್ ಆಲ್ಗೋ ಅಂತ ಹೋದ್ರೆ ನಿಮ್ಗೆ ಸಿಗುತ್ತೆ. ಎಸ್ ಸರ್ ಮಾಡಿದೀನಿ ಸರ್, ನೋಡಿ ಸರ್, ಶೇರ್ ಮಾಡಿದ್ದೀನಿ. ಸರ್ ಒಂದ್ರಲ್ಲಿ ನೀವು ಲಾಗೌಟ್ ಆಗಿ ಇದ್ರಲ್ಲಿ. ಸರ್ ನೀವು ಸ್ಕ್ರೀನ್ ಶೇರ್ ಮಾಡಿರೋದು ಇದು ಡೆಸ್ಕ್ಟಾಪ್ ಮಾತ್ರ ಇದೆ, ಇದಕ್ ಬನ್ನಿ, ಸಾಫ್ಟ್ವೇರ್ ಆನ್ ಮಾಡಿ. ಬಂದಿದ್ದೀರಾ? ಓಕೆ. ಒಂದ್ ಕೆಲ್ಸ ಮಾಡಿ, ಇಲ್ಲಿ ಆ ಟೈಮ್ ತರ ಕಾಣಿಸ್ತಾ ಇದೆಯಲ್ಲ, ಟೈಮ್ ಮೇಲ್ಗಡೆಯಿಂದ ಆ ಝೂಮ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಈ ಕಡೆ ಬನ್ನಿ. ಹಾ, ಅಲ್ಲಿ ಟೈಮ್ ಅದ್ರ ಪಕ್ಕ ಬನ್ನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಟೆಂಪ್ಲೇಟ್ಸ್ ಅಂತ ಇತ್ತಲ್ಲ ಅದ್ರ ಪಕ್ಕದ, ಹಾ ಅದೇ ಕ್ಲಿಕ್ ಮಾಡಿ. ಟೆಂಪ್ಲೇಟ್ ಸರ್, ಟೆಂಪ್ಲೇಟ್ ಅದಲ್ಲ, ಹಾ ಅದೇ. ಇಲ್ಲಿ SMC ಕ್ಲಿಕ್ ಮಾಡಿ. ಓಕೆ ಅನ್ನಿ. ಬರ್ತಾ ಇಲ್ವಾ? ಒಂದ್ ಕೆಲ್ಸ ಮಾಡಿ, ನಮ್ಮ ಎಸ್ ಆಲ್ಗೋ ಇದಕ್ಕೆ ನೀವು ನಾಳೆ ಕಾಂಟ್ಯಾಕ್ಟ್ ಮಾಡಿ. ಮಂಡೇ ಆಕ್ಚುಲಿ ನಿಮ್ಗೆ ಇದಾಗತ್ತೆ, ಇವಾಗ ಆಗಲ್ಲ. ನಾನು ನಿಮ್ಗೊಂದು ನಂಬರ್ ಶೇರ್ ಮಾಡಿದ್ದೀನಿ ನೋಡಿ, ಇದು ಎಸ್ ಆಲ್ಗೋದ್ ನಂಬರು. ಈಗ ಯಾರು ರೆಸ್ಪಾಂಡ್ ಮಾಡಲ್ಲ ನಿಮ್ಗೆ. ಮಂಡೇ ಬೆಳಗ್ಗೆ 9 o'clock ಮೇಲೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಇದು ಮಾಡ್ತೀನಿ. ಓಕೆ. ಮೀನ್ ವೈಲು ನಿಮ್ ನಂಬರ್ ಹೇಳಿ ಸರ್, ನಾನು ಅಲ್ಲಿ ಒಂದು ಇದನ್ನ ಹಾಕ್ತೀನಿ, ಅವ್ರಿಗೂ ಒಂದು ಹಾಕ್ಬಿಟ್ಟಿರ್ತೀನಿ. ನಿಮ್ ನಂಬರ್ ಕಳ್ಸಿ ಮಂಜು ಅವ್ರೆ. ಸರ್ ಹ್ಮ್, ನಮಸ್ತೆ ಸರ್. ಹೇಳಿ ಸರ್. ಸರ್ ಇದು RSI ಎಷ್ಟರ ಮೇಲೆ ಇದ್ರೆ ಟ್ರೇಡ್ ಮಾಡ್ಬೇಕು ಸರ್ ಅದನ್ನ? ಸರ್ RSI ನಿಮ್ಗೆ 40 ಮೇಲಿದ್ರೆ ಟ್ರೇಡ್ ಮಾಡ್ಬೋದು, ಪ್ರೊವೈಡೆಡ್ ಚೇಂಜ್ ಇನ್ ಪೊಲಾರಿಟಿ ಸ್ಟ್ರಾಟಜಿ ಇದ್ರೆ. ಬೇರೆದ್ರಲ್ಲಿ ಆಕ್ಚುಲಿ 60 RSI ಮೇಲಿದ್ರೇನೆ ಬೆಟರ್. ನಮ್ಗೆ ಬ್ಯಾಂಕ್ ನಿಫ್ಟಿಲಿ ಸರ್ ಸ್ಟ್ರಾಟಜಿ ಪ್ರಕಾರ ಇದೆಯಲ್ವಾ ಸರ್, ಸ್ಟ್ರಾಟಜಿ ಪ್ರಕಾರ ಹೋಗಿ. ಒಂದೊಂದ್ ಸ್ಟ್ರಾಟಜಿ ಒಂದೊಂದ್ ತರ ಇದೆ ತಾನೆ. ಮಂಜು ಅವರೇ, ನಿಮ್ ನಂಬರ್ ಕಳ್ಸಿದ್ರಾ? ನೀವೇನ ನನಗೆ ಮೆಸೇಜ್ ಮಾಡಿರೋದು? ಒಂದ್ ನಿಮಿಷ. ನಿಮ್ ಜೊತೆಗೆ ನಾನು ಇಮಿಡಿಯೇಟ್ ಆಗಿ ನಾನು
ನಾನು ಎಸ್ಕಲೇಟ್ ಮಾಡಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಡೆಯಿಂದ 2 ಕಡೆ ಮಾಡಿದೀವಿ. ಓಕೆ, ಸೊ ಒಂದ್ ನಿಮಿಷ. ಈಗ ಸದ್ಯಕ್ಕೆ ಇದನ್ನ ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ಇದು ಮಾಡಿದ್ರೆ ಬರ್ಬೇಕಾಗಿತ್ತು. ಅದು ಬರ್ತಾ ಇಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ, ಅದು ಅವರೇ ಹೇಳ್ತಾರೆ. ಓಕೆ ಸಿದ್ದಣ್ಣ ಅವ್ರೆ, ನೋಡಿ, ನಿಮ್ಗೆ ಒಂದೊಂದ್ ಸೆಟಪ್ ಅಲ್ಲಿ ಒಂದೊಂದ್ ತರ ಹೇಳ್ಕೊಟ್ಟಿದೀವಿ. ಏನ್ ಹೇಳ್ಕೊಟ್ಟಿದೀವಿ ನಿಮಗೆ? ಆ ಯಾವ್ಯಾವ ಸೆಟಪ್ ಬಂದಿದೆ? ನಿಮ್ಗೆ ಫಸ್ಟ್ ನಾವು ಹೇಳ್ಕೊಡಿರೋದು ಚೇಂಜ್ ಇನ್ ಪೊಲಾರಿಟಿ ಸ್ಟ್ರಾಟಜಿ. ಚೇಂಜ್ ಇನ್ ಪೊಲಾರಿಟಿ ಸ್ಟ್ರಾಟಜಿಲಿ ನಾವು 40 RSI ಮೇಲೆ ಟ್ರೇಡ್ ಮಾಡಿ ಅಂತ ಹೇಳಿದೀವಿ. ಅದಾದ್ಮೇಲೆ ಯಾವ ಸ್ಟ್ರಾಟಜಿ ಬಂತು? ಅದಾದ್ಮೇಲೆ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ಬಂತು. ಎಕ್ಸ್ಪೈರಿಗೆ ನಾವು ಟ್ರೇಡ್ ಮಾಡ್ತಿರೋದು ನಾಟ್ ಬೇಸ್ಡ್ ಆನ್ ಇದು RSI ನ ಯೂಸ್ ಮಾಡ್ತಾ ಇಲ್ಲ. ಅಲ್ಲಿ ನಾವು ಅಲ್ಲಿ ಟ್ರೇಡ್ ಮಾಡ್ತಿರೋದು ಬೇಸ್ಡ್ ಆನ್ ಓಪನ್ ಇಂಟ್ರೆಸ್ಟ್, ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಅಲ್ಲಿ ಟ್ರೇಡ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ನಾವು ಯಾವ ರೇಂಜ್ ಇದೆ, ಎಲ್ಲಿಂದ ರಿಜೆಕ್ಟ್ ಆಗ್ತಾ ಇದೆ ಪ್ರೈಸು, ಅಲ್ಲಿಂದ ನಾವು ಆಕ್ಚುಲಿ ಎಂಟ್ರಿ ತಗೊಂತಾ ಇರೋದು. ಇಲ್ಲಿ RSI ಯೂಸ್ ಮಾಡ್ತಾ ಇಲ್ಲ. ಅದು ಬಿಟ್ರೆ ಯಾವ್ದು ಬಂತು? ನೆಕ್ಸ್ಟ್ ಸೆಟಪ್ ಬಂದಿದ್ದು ನಮ್ಗೆ 0 to hero. 0 to hero ಅಲ್ಲಿ ಎಗೇನ್ ಅಬೌವ್ 40 RSI. ಅದಕ್ಕೆ ಬೇರೆ ಬೇರೆ 2 ಕಂಡೀಷನ್ ಮೀಟ್ ಆಗಿದ್ರೆ ಮಾತ್ರ ಅದು ಬರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ನಿಮಗೆ ಹೇಳ್ಕೊಟ್ಟಿರೋದು ಟ್ರಾಪ್ಡ್ ಬೈಯರ್, ಟ್ರಾಪ್ಡ್ ಸೆಲ್ಲರ್ ಸೆಟಪ್. ಇದ್ರಲ್ಲೂ ಆಕ್ಚುಲಿ ರೇಂಜ್ ಬ್ರೇಕ್ ಆಗ್ಬೇಕು. ರೇಂಜ್ ಜೊತೆಗೆ ಇದು 40 RSI ಮೇಲೆ ಇನ್ ಕೇಸ್ ನಾವು ಅಪ್ ಸೈಡ್ ಹೋಗ್ತಾ ಇದೀವಿ, 60 RSI ಕೆಳಗಡೆ ಇನ್ಸೈಡ್ ನಾವು ಕೆಳಗೆ ಹೋಗ್ತಾ ಇದೀವಿ. ಚೇಂಜ್ ಇನ್ ಪೊಲಾರಿಟಿಲೂ ಅಷ್ಟೇ, ಅಬೌವ್ 40 ನಾವು ಮೇಲ್ಗಡೆ ಹೋಗೋದಾದ್ರೆ, ಬಿಲೋ 60 ಕೆಳಗಡೆ ಹೋಗೋದಾದ್ರೆ. ಓಕೆ, 0 to hero ಅಲ್ಲಿ ಬೈಯೇ ಮಾಡ್ತಾ ಇರೋದು, ಇಲ್ಲಿ ಅಬೌವ್ 40 ಮಾತ್ರ ಬರುತ್ತೆ. ಅದು ಬಿಟ್ರೆ ಎಕ್ಸಿಟ್ ಸ್ಟ್ರಾಟಜಿಲಿ ಇದು ಯಾವುದು ಬರೋದೇ ಇಲ್ಲ. ಅದಾದ್ಮೇಲೆ ನಾವು STBT BTST ಹೇಳ್ತಾ ಇರೋದು. STBT BTST ಇದು STBT BTST ನಿಮಗೆ ಅದರಲ್ಲಿ 3 RSI ಬರ್ಬೇಕಲ್ಲ, 3 ಟೈಮ್ ಫ್ರೇಮ್ RSI ಬರ್ಬೇಕು. ಅಬೌವ್ 60 ಬರುತ್ತೆ, ಇಲ್ಲ ಅಂದ್ರೆ ಬಿಲೋ 40 ಬರುತ್ತೆ. ಅದೆಲ್ಲ ನಾವು ಆಲ್ರೆಡಿ ಎಲ್ಲ ಡಿಫೈನ್ ಮಾಡಿದೀವಲ್ಲ, ನಿಮ್ಗೆ ಅದಕ್ಕೆ ಬರ್ಸಿರೋದು ಪ್ರತಿಯೊಂದಕ್ಕೂ. ಆ ಸೆಟಪ್ ಗಳನ್ನ ನೋಡ್ಕೊಳ್ಳಿ. ಆ ಸೆಟಪ್ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಬೇಕು. ಬರೀ ಹಂಗೆ RSI ನೋಡ್ಕೊಂಡು ಮಾಡಕ್ ಆಗಲ್ಲ. ಬರೀ RSI ನೋಡೋದಾದ್ರೆ ನಾವ್ ಏನ್ ಹೇಳಿದೀನಿ ನಿಮ್ಗೆ? ಬರೀ RSI ನೋಡೋದಾದ್ರೆ ನಿಮ್ಗೆ 40 ಬೈಯಿಂಗು, 60 ಸೆಲ್ಲಿಂಗು, ಇದು ಸೈಡ್ ವೇಸ್. ಇದಾದ್ಮೇಲೆ ಏನಾಗುತ್ತೆ? ಸೊ ಸೈಡ್ ವೇಸ್ ಎಲ್ಲಿ ಮಾಡ್ತೀರಾ ಅಂದ್ರೆ ಇಲ್ಲಿ ಬೈ ಮಾಡ್ತೀರಾ, ಇಲ್ಲಿ ಸೆಲ್ ಮಾಡ್ತೀರಾ. ಅದು ಸಿಂಪಲ್ ಲಾಜಿಕ್ ಇರೋದು. ಬಟ್ ಇದು ಒಂದೇ ಆಗಲ್ವಲ್ಲ. ನಾನು ನಿಮ್ಗೆ ಏನ್ ಹೇಳಿದೀನಿ? ಅಬೌವ್ 60 ಇದ್ರೆ ಬುಲ್ಲಿಶ್ ಅಂತ ಹೇಳಿದೀನಿ. ಆ ಟೈಮಲ್ಲಿ 60 RSI ಸಪೋರ್ಟ್ ಆಗ್ಬೋದಲ್ಲ. ಇವೆಲ್ಲ ಕಾನ್ಸೆಪ್ಟ್ ಗಳನ್ನು ನಿಮ್ಗೆ ಡೀಟೇಲ್ ಆಗಿ ಅಲ್ಲಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ನಿಮ್ಗೆ ಕನ್ಫ್ಯೂಷನ್ ಇದೆ ಅಂದ್ರೆ ಆ ಪರ್ಟಿಕ್ಯುಲರ್ ಚಾರ್ಟ್ ಹೇಳಿ, ಆ ಪರ್ಟಿಕ್ಯುಲರ್ ಸ್ಟಾಕ್ ಹೇಳಿ, ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ಎಲ್ಲಿ ತಗೋಬಹುದು ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಜನರಲ್ ಆಗಿ ಕೇಳಿದ್ರೆ ಜನರಲ್ ಆಗಿ ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಸೆಟಪ್ ಇರುತ್ತೆ. ಅಲ್ಲಿ ಏನಾಗ್ಬೇಕು ಅಂತ ಅದನ್ನ ನೋಡ್ಬಿಟ್ಟು ನಾನು ಡಿಸೈಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಿಮಗೆ ಬೇಸಿಕ್ಸ್ಗೆ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ 2 ದಿವಸ ಬರೀ ಬೇಸಿಕ್ಸ್ ಹೇಳ್ಕೊಟ್ಟಿರೋದು. ಕ್ಲಿಯರಾ? ಇನ್ನು ಏನಾದ್ರು ಡೌಟ್ ಇದೆಯಾ ಸಿದ್ದಣ್ಣ? ನಿಮ್ಗೆ ಜಾಸ್ತಿ ಪ್ರಾಕ್ಟೀಸ್ ಬೇಕು ಅಂದ್ರೆ ಬೆಸ್ಟ್ ಪ್ರೋ ಟ್ರೇಡರ್ ಜಾಯಿನ್ ಆಗಿ, ನಿಮ್ಗೆ 1 ಮಂತ್ ಫುಲ್ ಅಲ್ಲಿ ಬೇಕಾದಷ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ನಿಮ್ಗೆ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಇನ್ನು ಡೆಪ್ತ್ ಆಗಿ ಹೇಳ್ಕೊಡ್ತಾರೆ, ಪ್ಯಾಟರ್ನ್ಸ್ ಹೇಳ್ಕೊಡ್ತಾರೆ. ಇನ್ನು ನಿಮ್ಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸರ್ ಏನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಯಾವ್ದು ಸರ್? ಅದೇ ಈಗ ಪ್ರಾಕ್ಟೀಸ್ ಬೇಕಂದ್ರೆ ಏನ ಮಾಡ್ಬೇಕಂದ್ರಲ್ಲ? ಪ್ರಾಕ್ಟೀಸ್ ಬೇಕು ಅಂದ್ರೆ ನಾನು ಪ್ರೋ ಟ್ರೇಡರ್ ಪ್ರೋಗ್ರಾಮ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. 1 ಮಂತ್ ಪ್ರೋಗ್ರಾಮ್ ಇದೆಯಲ್ಲ ಸರ್, ಹೇಳಿದ್ವಲ್ಲ. ಹೌದೌದು. ನೀವು ಜಾಯಿನ್ ಆಗಿದ್ರೆ ಹಾ ಜಾಯಿನ್ ಆಗಿದ್ದೀನಿ, ಬಟ್ 1 ಮಂತ್ ಏನಾಗಿಲ್ಲ. ಎಷ್ಟಿದೆ ಸರ್ ಅದು 1 ಮಂತ್ಗೆ? 1 ಮಂತ್ ಪ್ರೋಗ್ರಾಮು ಇವಾಗ ಇರೋದು ಅದು 15,000 ಸರ್. ಅದು 15,000. 15,000. 15,000 ಪ್ರೋಗ್ರಾಮ್ ಜಾಯಿನ್ ಆಗಿದ್ದೀರಾ? ಸರ್ ಒನ್ ಏನಿಲ್ಲ ಇಯರ್ ಸರ್ ಇದಕ್ಕಾಗಿ. ಒಬ್ಬೊಬ್ರೆ ಮಾತಾಡಿ ದಯವಿಟ್ಟು. ಹೇಳಿ 1 ಇಯರ್ ಸರ್. ಮಂಜು ಏನೋ 1 ಹೇಳ್ತಿದ್ರು. ಇಯರ್ ಎಷ್ಟಿದೆ ಸರ್? ಸರ್ ನಾನು ಮಾತಾಡ್ತೀನಿ, ಮಂಜು ಮಾತಾಡ್ತೀನಿ. ಮಾತಾಡಿ.
ನಾನು 15K ಜಾಯಿನ್ ಆಗಿಲ್ಲ ಸರ್. ನಾನು ಜಸ್ಟ್ ಇದೊಂದೇ ತಗೊಂಡಿದ್ದು ಸರ್. ಜಸ್ಟ್ ನಾನು ಇವಾಗ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಬಿಸಿ ಇದೀನಲ್ಲ, ಸುಮ್ಮನೆ ಇದೀನಿ ಅಷ್ಟೇ. ನಾನು ಜಾಯ್ನ್ ಆಗ್ತಿದ್ದೆ. ಓಕೆ, ಅಲ್ಲ ಇದನ್ನ ಜಾಯಿನ್ ಆದ್ರೆ ಅದು 1 ಮಂತ್ ಫುಲ್ ನಿಮಗೆ ಇದಿರುತ್ತೆ ನೋಡಿ. 9:30 to 3:30 ಪ್ರಾಕ್ಟಿಕಲ್ ಕ್ಲಾಸಸ್ ನಡೆಯುತ್ತೆ. ಸೊ ನಿಮಗೆ ಅಲ್ಲಿ ಇನ್ನೂ ಬೇಕಾದ ಬೇರೆ ಸ್ಟ್ರಾಟಜಿಗಳು ಹೇಳ್ಕೊಡ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಡೆಪ್ತ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ನಿಮಗೆ ದಿನ ಚಾರ್ಟ್ ಗಳನ್ನ ಅನಾಲಿಸಿಸ್ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ, ನಿಮಗೆ ಕಾನ್ಫಿಡೆನ್ಸ್ ಇನ್ನೂ ಬೇಗ ಬೆಳೆಯುತ್ತೆ ಅದ್ರಲ್ಲಿ. ಓಕೆನಾ? ಸೊ ನನಗೆ ಬೇಕಿದ್ರೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನ್ ಆಕ್ಚುಲಿ ಬೇಕೋ ಅದನ್ನ ನಾನು ಗೈಡ್ ಮಾಡಿಸ್ತೀನಿ. ಬೇಕಿದ್ರೆ ನಮ್ಮ ಟೀಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಡೀಟೇಲ್ಸ್ ಕೊಡಕ್ ಹೇಳ್ತೀನಿ. ಓಕೆನಾ? ಹೇಳಿ ಸಿದ್ದಣ್ಣ. ಸಿದ್ದಣ್ಣ ಅವ್ರೆ ಏನೋ ಹೇಳ್ತಾ ಇದ್ರಿ, ಹೇಳಿ. ಸರ್ ಎಷ್ಟಾಗುತ್ತೆ ಅಂತ ಕೇಳಿ. ಕೇಳಿಸ್ತಾ ಇಲ್ಲ ಸರ್, ಏನೋ ವಾಯ್ಸ್ ಡೌನ್ ಆಗಿದೆ. ಸರ್ ರೈನ್ ಫುಲ್ ರೈನ್ ಇದೆ ಸರ್. ಅದೇ ಏನೋ ಆಕ್ಚುಲಿ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ನೀವ್ ಏನಿದೆ ಅಂತ ಹೇಳಿದಷ್ಟೇ ಕೇಳಿಸ್ತು. ಸರ್ 1 ಇಯರ್ ಕೋರ್ಸ್ ಎಷ್ಟಿರುತ್ತೆ ಅಂತ ಹೇಳಿ. ಸರ್ 1 ಇಯರ್ ಕೋರ್ಸ್ ಬೇರೆ ಇರೋದು. 1 ಇಯರ್ ಕೋರ್ಸ್ ಆಕ್ಚುಲ್ ಫೀಸ್ ಇರೋದು 1 lakh ಅದು. ಬಟ್ ನಿಮಗೆ ಮಾಡಕ್ ಸೀರಿಯಸ್ ಇದ್ರೆ ನೀವು ಡಿಸೈಡ್ ಮಾಡಿದ್ರೆ ಹೇಳಿ, ನಾನು ಏನು ಅವೈಲಬಲ್ ಆಫರ್ ಏನಿದೆ ನೋಡ್ಬಿಟ್ಟು ನಿಮ್ಗೆ ಮಾಡಿಸ್ಕೊಡ್ತೀನಿ. 1 lakh ಇದ್ರಲ್ಲಿ ನಿಮ್ಗೆ 1 ಲ್ಯಾಪ್ಟಾಪ್ ಬರ್ತಾ ಇದೆ, ಪ್ಲಸ್ 1 ಇಯರ್ ನಿಮ್ಗೆ ಸಾಫ್ಟ್ವೇರ್ ಕೂಡ ಬರ್ತಾ ಇದೆ. ಓಕೆ, ಸೊ ನಿಮ್ಗೆ ಸ್ಪೆಷಲ್ ಆಫರ್ ಏನಿರುತ್ತೆ ಅದನ್ನ ಬೆಸ್ಟ್ ನಾನು ಮಾಡಿಸ್ಕೊಡ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೇಳಿ, ನಮ್ಮ ಟೀಮ್ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಫುಲ್ ಗೈಡೆನ್ಸ್ ಕೊಟ್ಟು ಹೇಳ್ತಾರೆ. ಇಲ್ಲ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಆಕ್ಚುಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆ ಸರ್. ಸರ್ ಈಗ ನೀವು 3 days ಆಪ್ಷನ್ ಹೇಳ್ದಲ್ಲ ಸರ್ ಬೈಯಿಂಗ್. ಹ್ಮ್ ಹಲೋ, ಹೇಳಿ ಆಪ್ಷನ್ ಹೇಳಿ. ಬೈಯಿಂಗ್ ಎಲ್ಲ ಹೇಳಿದ್ರಲ್ಲ ಸರ್, ಹ್ಮ್. ಇದು ಕಂಪ್ಲೀಟ್ ಕೋರ್ಸ್ ಅಲ್ಲಿ ಇರುತ್ತಲ್ಲ ಸರ್? ಯಾವ ಕೋರ್ಸ್ ಅಲ್ಲಿ ಸರ್? ಈ 1 month ಕೋರ್ಸ್ ಅಲ್ಲಿ ಸರ್ ಅದ್ರಲ್ಲಿ ಇದಿರಲ್ಲ ಸರ್, ಅದೇ ಬೇರೆ ಪ್ರೋಗ್ರಾಮ್, ಇದೇ ಬೇರೆ ಪ್ರೋಗ್ರಾಮ್. ನಮ್ದು OBC ಇರೋದು ಬರೀ ಆಪ್ಷನ್ ಬೈಯಿಂಗ್ ಮಾತ್ರ. ಪ್ರೋ ಟ್ರೇಡರ್ ಅಂತಿರೋದು ಇದರಲ್ಲಿ ಇದು ಬಿಟ್ಟು ಬೇರೆದೇ ಹೇಳ್ಕೊಡೋದು. ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಹೇಳ್ಕೊಡ್ತೀವಿ, ಆಪ್ಷನ್ ಹೆಡ್ಜಿಂಗ್ ಹೇಳ್ಕೊಡ್ತೀವಿ. ಆಪ್ಷನ್ ಬೈಯಿಂಗ್ ಮೇಲೆ ಫೋಕಸ್ ಮಾಡಲ್ಲ. ಇದರಲ್ಲಿ ಈಕ್ವಿಟಿ ಟ್ರೇಡಿಂಗ್ ಹೇಳ್ಕೊಡ್ತೀವಿ, ಅಂದ್ರೆ ಸ್ಟಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಟ್ರೇಡ್ ಮಾಡೋದು. ಅದರಲ್ಲಿ ಇಂಟ್ರಾಡೇ ಇರುತ್ತೆ, ಸ್ವಿಂಗ್ ಟ್ರೇಡಿಂಗ್ ಇರುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅವೆಲ್ಲ ಹೇಳ್ಕೊಡ್ತೀವಿ. ಆಪ್ಷನ್ ಬೈಯಿಂಗ್ ಕೋರ್ಸ್ ಆಪ್ಷನ್ ಬೈಯಿಂಗ್ ಅಷ್ಟೇ, ಅದು ಬಿಟ್ರೆ ಇನ್ನೇನು ಹೇಳ್ಕೊಡ್ತಾ ಇಲ್ಲ. ಅದಷ್ಟೇ ಎಷ್ಟೊಂದಿತ್ತು ನೀವೇ ಆಪ್ಷನ್ ಬೈಯಿಂಗ್ ಅಂದ್ರೆ ಇದು ಹೇಳಿ ಸರ್. ಹೌದು ಸರ್, ಹೌದು. ಆಪ್ಷನ್ ಬೈಯಿಂಗ್ ಕೋರ್ಸ್ ಅಂದ್ರೆ ಈ 3 days ಕಲ್ತ್ರೆ ಸಾಕಲ್ಲ ಸರ್? ಸರ್ 3 days ಎಲ್ಲಿ ಸರ್, 5 days ಇದ್ದಿದ್ದು. ನಿಮಗೆ ಮಧ್ಯದಲ್ಲಿ ಗಣೇಶ್ ಚತುರ್ಥಿ 5 days. ಅದು 4 days ಮಾಡಿದ್ವಿ. ಬಟ್ ನಿಮ್ಗೆ ಎವ್ರಿ ಡೇ half an hour ಎಕ್ಸ್ಟ್ರಾ ತಗೊಂಡಿದ್ನಲ್ಲ ನಾನು. ಹೌದೌದು ಸರ್. ನಿಮ್ಗೇನ್ ಟೈಮ್ ಯಾವ್ದು ಇದಾಗಿಲ್ಲ. ಎಷ್ಟು ಥಿಯರಿ ಟೈಮ್ ಕೊಡ್ಬೇಕೋ ಅಷ್ಟು ಟೈಮ್ ಅದಕ್ಕೆ ಕೊಟ್ಟಿದ್ದೀವಿ. ಗೊತ್ತಿದ್ರೆ ಸರ್, ಬಟ್ ನಾನು ಕ್ಲಾಸಿಗೆ ಇದು ಹೆವಿ ರೈನ್ ಸರ್ ನಮ್ ಕಡೆ. ಹಾ, ಹಿಂಗಾಗಿ ರೆಕಾರ್ಡಿಂಗ್ attend ನೋಡ್ಕೊಳ್ಳಿ ಸರ್, ಇಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಚ್ ಮತ್ತೆ ಬೇಕಿದ್ರೆ ಜಾಯಿನ್ ಆಗಿ. ನೆಕ್ಸ್ಟ್ ಬ್ಯಾಚ್ ಯಾವಾಗ ಸರ್? ಮಂಡೇ. ಮಂಡೇ ಸ್ಟಾರ್ಟ್ ಆಗುತ್ತೆ ಸರ್? ಅಲ್ಲ ನಿಮಗೆ ಮಳೆ ಬರ್ತಿದ್ರೆ ಅದೇ. ಅದೇ ಪ್ರಾಬ್ಲಮ್ ಆಗುತ್ತಲ್ಲ. ರೆಕಾರ್ಡಿಂಗ್ ಕೊಟ್ಟಿರೋದು ನೋಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ ಇದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ನನ್ನ ನಂಬರ್ ಓಕೆ ಸರ್, ಓಕೆ. ಅದ್ರ ಜೊತೆಗೆ ನಿಮಗೆ ಇದ್ರಲ್ಲೂ ಆಕ್ಚುಲಿ ಆಕ್ಸೆಸ್ ಇದೆ, ಎಲ್ಲ ಮಾಡ್ಕೊಳ್ಳಿ ಅದನ್ನ. ಸರ್ ಆಯ್ತು ಸರ್, ಇದೆಲ್ಲ ನಾನು ರೆಕಾರ್ಡಿಂಗ್ ನೋಡ್ಕೊಂಡು ಇದು ಮಾಡ್ತೀನಿ ಸರ್. ಸರ್ ಈ ನೆಕ್ಸ್ಟ್ ಮಂಡೇ ಬ್ಯಾಚ್ ಜಾಯ್ನ್ ಆಯ್ತೀನಿ ಸರ್. ಅದೇನ್ ಫೀಸ್ ಕೊಡ್ಬೇಕೇನು ಸರ್ ಮತ್ತೆ? ಇಲ್ಲ ಅದೇನ್ ಕೊಡೋ ಅವಶ್ಯಕತೆ ಇಲ್ಲ. ಮತ್ತೆ ನಾವು ಜಾಯ್ನ್ ಆಗ್ಬೋದು ಸರ್, ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ? ಮಾಡಿ ಸರ್, ನೀವು ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್, ಹೌದು. ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಅದೇನ್ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಹ್ಮ್ sir. ಅರ್ಥ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಇದು ರಿಸೆಪ್ಷನ್ ಇದಾರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಹಾ sir. ಮತ್ತೆ ಅಟೆಂಡ್ ಮಾಡ್ತೀನಿ ಅಂತ. sir. ಅಟೆಂಡ್ ಮಾಡೋದಕ್ಕೆ ಅವರು ಬೇರೆ ಗ್ರೂಪ್ ಅಲ್ಲಿ ಆಡ್ ಮಾಡ್ತಾರೆ. ಈ ಗ್ರೂಪ್ ಇಂದ ತೆಗ್ದಾಕ್ತಾರೆ, ಆ ಗ್ರೂಪ್ಗೆ ಆಡ್ ಮಾಡ್ತಾರೆ.
ಓಕೆ ಓಕೆ ಸರ್, ಮತ್ತೆ ಅದೇನಾದ್ರು ಫೀಸ್ ಕೊಡೋದೇನಿಲ್ಲ ಸರ್, ಮತ್ತೆ 3000 ಇಲ್ಲ ಏನಾದ್ರು? ಇಲ್ಲ, ಏನು ಕೊಡೋದಿಲ್ಲ. ನೀವು ಕಲ್ತ್ಕೊಳ್ಳಿ ಸರ್, ಕಲಿಯೋದು ಹಾ, ಇಂಪಾರ್ಟೆಂಟ್. ನೀವು ಓಕೆ ಕಲೀರಿ ಕಲೀರಿ. ಸರ್ ಹಾ ಹೇಳಿ ಸರ್. ಸರ್. ಕಟ್ ಆಗ್ತಾ ಇದೆ ಸರ್. ಸರ್ ನಿಮ್ ಹಲೋ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ನಾವೇನ್ ಮಾಡೋಣ, ಕಟ್ ಆಗತ್ತೆ. ಹೇಳಿ ಹೌದು ಕೃಷ್ಣ ಸರ್. ಅವ್ರೆ. ಹೇಳಿ ಹೇಳಿ. ಸರ್ ದಾಮೋದರ್. ದಾಮೋದರ ಹೇಳಿ. ಸರ್ ಅದು ನಾವು ಇದರಲ್ಲಿ ಸ್ಟ್ರೈಕ್ ರೇಟ್ ಅಲ್ಲಿ OI ಮತ್ತು ವ್ಯಾಲ್ಯೂಮ್ ಚೇಂಜಸ್ ಎಲ್ಲ ನೋಡಿದ್ವಲ್ಲ ಸರ್, ಹಾ ಅದನ್ನೇ ಈಗ ಆರ್ಡರ್ ಫ್ಲೋ ಅನಾಲಿಸಿಸ್ ಅಂತ ಹೇಳ್ತಾರೆ, ಅದು ಕೂಡ ಅದೇ ಸೇಮಾ ಸರ್? ಇಲ್ಲ ಇಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾ ಆರ್ಡರ್ ಫ್ಲೋ ಅನಾಲಿಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಬರೀ ಮಾರ್ಕೆಟ್ ಆರ್ಡರ್ಸ್ ಮೇಲೆ ಮಾತ್ರ ನೋಡುತ್ತೆ ಅದು. ಈಗ ನೋಡಿ, ನಿಮ್ಗೆ ಲಿಮಿಟ್ ಆರ್ಡರ್ ಮಾರ್ಕೆಟ್ ಆರ್ಡರ್ ಎರಡು ತೋರಿಸಿದ್ವಲ್ಲ, ಹೌದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಆ ಆರ್ಡರ್ ಫ್ಲೋ ಅನಾಲಿಸಿಸ್ ಅಲ್ಲಿ ಆರ್ಡರ್ ಫ್ಲೋ ಸಾಫ್ಟ್ವೇರ್, ಅದಕ್ಕೆ ಸಪರೇಟ್ ಸಾಫ್ಟ್ವೇರ್ ಬರುತ್ತೆ. ಆ ಹಾ ಸಾಫ್ಟ್ವೇರ್ ಅಲ್ಲಿ ಮಾತ್ರ ನಿಮ್ಗೆ ಆ ಡೇಟಾ ಕಾಣಿಸೋದು. ಹಾ ಅದು ಏನಾಗುತ್ತೆ ಅಂದ್ರೆ ನಿಮ್ಗೆ ಬರೀ ಮಾರ್ಕೆಟ್ ಆರ್ಡರ್ ಮಾತ್ರ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ ಓಕೆ. ಸೊ ಈ ತರ ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಆರ್ಡರ್ ಫ್ಲೋ ಇಂದ ಏನು ಯೂಸ್ ಆಗಲ್ಲ. ಹಾ ಹಾ ಆರ್ಡರ್ ಹಾ. ಫ್ಲೋ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಟ್ರೆಂಡಿಂಗ್. ಟ್ರೆಂಡಿಂಗ್ ಆಗಿ ಹೋಗ್ತಾ ಇರತ್ತಲ್ಲ, ಹಾ ಈ ಟೈಮ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಮಾರ್ಕೆಟ್, ಆವಾಗ ನೀವು ಟ್ರೇಡ್ ತಗೋಬೇಕಾ ಅಂತ ಟೈಮಿಗೆ ಹೆಲ್ಪ್ ಆಗುತ್ತೆ. ಸೈಡ್ ಹಾ ವೇಸ್ ಮಾರ್ಕೆಟ್ ಅಲ್ಲಿ ಆರ್ಡರ್ ಫ್ಲೋ ಅನಾಲಿಸಿಸ್ ಏನು ಹೆಲ್ಪ್ ಆಗಲ್ಲ. ಓಕೆ ಓಕೆ. ಅದಲ್ದಲ್ಲೇ ಆರ್ಡರ್ ಫ್ಲೋ ಅನಾಲಿಸಿಸ್ ನಾನ್ ಪರ್ಸನಲ್ ಆಗಿ ನಾನು ಯೂಸ್ ಮಾಡಲ್ಲ. ನನ್ಗೆ ಆರ್ಡರ್ ಫ್ಲೋ ಅನಾಲಿಸಿಸ್ ಎಲ್ಲ ಗೊತ್ತು. ಹಾ ಅದ್ ಹಾ ಹೆಂಗ್ ಮಾಡೋದು, ಏನ್ ಮಾಡೋದು ಎಲ್ಲ ಕಾನ್ಸೆಪ್ಟ್ಸ್ ಗೊತ್ತು. ಹಾ ಆರ್ಡರ್ ಫ್ಲೋ ಅನಾಲಿಸಿಸ್ ಚಾಲೆಂಜ್ ಏನು ಅಂದ್ರೆ ಅದೇ ಹೇಳನಲ್ಲ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು ಅದು ನಿಮ್ಗೆ ಬರೀ ಮಾರ್ಕೆಟ್ ಆರ್ಡರ್ಸ್ ಮಾತ್ರ ತಗೊಳುತ್ತೆ. ಆ ಮಾರ್ಕೆಟ್ ಆರ್ಡರ್ಸ್ ಬೇಸಿಸ್ ಮೇಲೆ ಟ್ರೇಡ್ ತಗೊಳುತ್ತೆ. ಅದು ಒಳ್ಳೇದು. ಯಾವಾಗ ಒಳ್ಳೇದು ಅಂದ್ರೆ ಈ ಜಾಗದಲ್ಲಿ ಹಾ. ಒಳ್ಳೇದು. ನೋಡಿ ಈ ತರ ಬಂತಲ್ಲ, ಟ್ರೆಂಡಿಂಗ್ ಅಲ್ಲಿ ಅಲ್ಲ? ಹಾ, ಈ ಜಾಗದಲ್ಲಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಹಾ ಬಟ್ ಹಾ. ಅದ್ರಲ್ಲಿ ನಮ್ಗೆ ಹಂಗೇನೆ ವರ್ಕ್ ಆಗ್ತಿದೆ. ಆ ಟೈಮಲ್ಲಿ ನಿಮ್ಗೆ ಏನು ಅವಶ್ಯಕತೆ ಇದೆ, ಈ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನನಗೆ ಬೇಕು, ಅಲ್ಲಿ ಅದು ನಿಮಗೆ ವರ್ಕ್ ಆಗೋದಿಲ್ಲ. ಕನ್ಫ್ಯೂಸ್ ಮಾಡುತ್ತೆ. ಇನ್ನು ಜಾಸ್ತಿ ಕನ್ಫ್ಯೂಷನ್ ಅಲ್ಲಿ ನೀವು ಹೋಗಿ ಅಲ್ಲಿ ಹ್ಮ್. ಟ್ರ್ಯಾಪ್ ಆಗ್ತೀರಾ. ಅದು ಓಕೆ ಓಕೆ ಸರ್. ಅದಕ್ಕೆ ಮತ್ತೆ ನೀವು ಎವ್ರಿ ಮಂತ್ ನೀವು 2-3 thousand rupees ಅದು ಬರೀ ಸಾಫ್ಟ್ವೇರ್ ಕೊಡ್ಬೇಕು. ಆ ಸಾಫ್ಟ್ವೇರ್ ಕೊಟ್ಟರೆ ಅದು ಬರೋದು. ಹಾ ಹಾ ಸರಿ ಸರ್. ಓಕೆ 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 ಸರ್. ಸರಿ. ಮತ್ತೆ ನಾವು ಇಲ್ಲಿ ಇದು ಹೇಳಿದ್ವಲ್ಲ ಸರ್, ನಾವು ಒಂದು ಎವರೇಜ್ ಏರಿಯಾದಿಂದ ಮೇಲೆ ಹೋಗಿ ಮತ್ತೆ ಕೆಳಗೆ ಬರುವಾಗ ಬೈ ಮಾಡ್ಬೇಕಂತ ಹೇಳಿ. ಯಾವ್ದ್ರ ಬಗ್ಗೆ? ಇದರಲ್ಲಿ ನಾವು ಸ್ಟ್ರೈಕ್ ಅಲ್ಲಿ ಈಗ 24,500 24,600 ಒಂದು ಎವರೇಜ್ ರೇಂಜ್ ಇದ್ರೆ ಅದರದ್ದು, ಹ್ಮ್ ಅದರಿಂದ ಸ್ವಲ್ಪ ಮೇಲೆ ಹೋಗಿ ಕೆಳಗೆ ಬರುವಾಗ ನಾವು ಎಕ್ಸ್ಪೈರಿ ಡೇ ಹೇಳ್ತಾ ಇದ್ದೀರಾ? ಅಲ್ಲ ಟೋಟಲಿ ಇದು. ಇಲ್ಲ ಇಲ್ಲ, ನಾನು ಹೇಳಿರೋದು ಅದು ಎಕ್ಸ್ಪೈರಿ ಡೇ ಸೆಟಪ್. ಹಾ ಹಾ ಆ ಎಕ್ಸ್ಪೈರಿ ಡೇಲ್ ಮಾತ್ರ ಅದು ಆ ಕಾನ್ಸೆಪ್ಟ್ ಹೇಳಿರೋದು. ಮೇಲ್ ಹೋಗಿ ಅಲ್ಲಿಂದ ರಿವರ್ಸ್ ಆಗ್ಬೇಕು. ಯಾವ್ದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿರುತ್ತೆ ಅಲ್ಲಿಂದ ರಿವರ್ಸ್ ಆಗ್ಬೇಕು. ಓಕೆ ಇದು ಓಕೆ. ಎಕ್ಸ್ಪೈರಿ ಡೇ ಅಲ್ಲಿ ಸೆಟಪ್ ಅಷ್ಟೇ. ಅಲ್ಲಿ ಫಿಬ್ ಅನ್ನು ಯೂಸ್ ಮಾಡ್ಬೋದಾ ಸರ್? ಏನ್ ಯೂಸ್ ಮಾಡ್ತೀರಾ? ಫಿಬ್ ರಿಟ್ರೇಸ್ಮೆಂಟ್. ಫಿಬ್ ರಿಟ್ರೇಸ್ಮೆಂಟ್ ಏನಕ್ಕೆ ಬೇಕು ಸರ್? ಫಿಬ್ ರಿಟ್ರೇಸ್ಮೆಂಟ್ ನೀವು ಯೂಸ್ ಮಾಡೋದು ಯಾವಾಗ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ. ಮೇಲ್ ಹಾ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದ್ ರೌಂಡ್ ಆಕ್ಚುಲಿ ಕರೆಕ್ಷನ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಅದಕ್ಕೆ ಯೂಸ್ ಮಾಡ್ಬೋದು. ಈಗ ಫಿಬ್ ಓಕೆ ಓಕೆ. ರಿಟ್ರೇಸ್ಮೆಂಟ್ ಯೂಸ್ ಮಾಡ್ಬೇಕು ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀರಾ? ನೋಡಿ, ಇಲ್ಲಿಂದ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಹಾ ಇಲ್ಲಿವರೆಗೂ ಹೋಗಿದೆ. ಹಾ ಇಲ್ಲಿ ಮಧ್ಯದಲ್ಲಿ ಎಲ್ಲಿ ಬಂದ್ರೆ ಇದು ಒಳ್ಳೆ ಜಾಗ, ಅಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಯೂಸ್ ಮಾಡಿ ವರ್ಕ್ ಆಗುತ್ತೆ. ಇಲ್ಲಿ ಓಕೆ ಓಕೆ ಎಲ್ಲೆಲ್ಲೋ ಯೂಸ್ ಮಾಡಿ ಏನು ಯೂಸ್ ಇಲ್ಲ. ಫಿಬ್ ಓಕೆ. ರಿಟ್ರೇಸ್ಮೆಂಟ್ ಎಲ್ಲ ನೀವು ನೋಡಿ, ಎಲ್ಲಾವುದು ವರ್ಕ್ ಆಗತ್ತೆ. ಎಲ್ಲಾ ಕಡೆ ಹಾ ಯೂಸ್ ಮಾಡಕ್ಕಲ್ಲ ಅದಿರೋದು. ಎಲ್ಲಿ ಓಕೆ ಮಾಡ್ಬೋದೋ ಅಲ್ಲಿಗೆ ಮಾಡ್ಬೇಕು. ಎಲ್ಲಾ ಕಡೆ ಸರಿ. ಯೂಸ್ ಮಾಡಿ ಯೂಸ್ ಇಲ್ಲ ಅದ್ರದ್ದು. ಓಕೆ ಸರ್. ಓಕೆ. ಸರಿನಾ? ಥ್ಯಾಂಕ್ ಯು ಸರ್. ಓಕೆ. ಓಕೆ ಓಕೆ. ಹಾ ಸಾಗರ್, ಇದೆ ಇವತ್ ಮಾಡಿರೋದ್ ತಾನೇ ಹೇಳ್ತಾ ಇದ್ದೀರಾ? ಇವತ್ ಮಾಡಿರೋದು ನಾವು ಯೂಟ್ಯೂಬ್ ಅಲ್ಲೇ ಹಾಕಿರ್ತೀವಿ, ಎಲ್ಲ ನೋಡ್ಕೋಬಹುದು ನೀವು. ಲೇಟ್ ಆಗಿ ಬಂದ್ರಾ? ಸರ್ ಹೇಳಿ ಸರ್. ಯೂಟ್ಯೂಬ್ ಚಾನಲ್ ಯಾವ್ದು ನಿಮ್ದು? ಯೂಟ್ಯೂಬ್ ಅಲ್ಲಿ ನಾವೀಗ ರೆಕಾರ್ಡಿಂಗ್ ಇದ್ರಲ್ಲಿ ಇದ್ರಲ್ಲಿ ನೋಡ್ತೇವೆ ಸರ್ ಅಲ್ಲ? ರೆಕಾರ್ಡಿಂಗು ಬೇರೆ ಯಾರಿಗೂ ಬರಲ್ಲ ಸರ್, ನಿಮಗ್ ಮಾತ್ರ ಬರೋದು. ಹೌದು. ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ಬೇಕಾದ್ರೆ ಯಾವ್ದು ಚಾನಲ್ ಹೇಗೆ ಉಂಟು ಸರ್ ಅದು ಹೆಸರೇ? ಅದು ನಿಮ್ಗೆ ಕಳಿಸ್ತೀವಲ್ಲ, ಆ ಹಾ ಈ ಪರ್ಟಿಕ್ಯುಲರ್ ಇದ್ರಲ್ಲಿ ನಿಮ್ಗೆ ಇವಾಗ ಒಂದ್ ಮೇಲ್ ಕಳಿಸ್ತೀವಿ, ಇವಾಗ ಒಂದ್ ಮೆಸೇಜ್ ಬರುತ್ತೆ ನೋಡಿ. ಆ ಹಾ ಆ ಪರ್ಟಿಕ್ಯುಲರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಹಾ ಹಾ ನಿಮ್ಗೆ ಏನಂದ್ರೆ ಎವ್ರಿ ವೀಕ್ ನಾವು ಏನ್ ಪ್ರೋಗ್ರಾಮ್ ಮಾಡ್ತೀವಿ ಅದ್ ಬರುತ್ತೆ. ಅದ್ ಹೇಗಿದ್ರು ಗ್ರೂಪ್ ಅಲ್ಲಿ ಹಾಕೇ ಹಾಕ್ತಿವಿ. ಹಾ ಹಾ ಹಾ. ಆ ಲಿಂಕ್ ಅಲ್ಲಿ ಯೂಸ್ ಮಾಡಿದ್ರೆ ಆಯ್ತಲ್ಲ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆಯ್ತು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನಿಮ್ಗೆ ಹೊಸದ್ ಏನಾರ ಹಾಕಿದ್ರೆ ಬರುತ್ತೆ.
ಬಟ್ ಹಾ. ಸದ್ಯಕ್ಕೆ ಕಂಪ್ನಿಯಿಂದ ಯಾವ್ದು ಹೊಸದ್ ಏನು ಮಾಡ್ತಾ ಇಲ್ಲ ಅಲ್ಲಿ. ಓಕೆ ಓಕೆ ಓಕೆ. ಹ್ಮ್. ಸರಿ, ಬೇರೆ ಯಾರಿಗಾರ ಏನಾರ ಡೌಟ್ ಇದೆಯಾ? ಯಾರು ಏನಾರು ಕೇಳೋದಿದ್ರೆ ಕೇಳ್ಕೊಳ್ಳಿ. ಓಕೆ, ನಿಮ್ ಫ್ರೆಂಡ್ಸ್ ಯಾರು ಜಾಯಿನ್ ಆಗೋದಾದ್ರೆ ಮಂಡೆಯಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹೊಸ ಬ್ಯಾಚ್ ಬೇಕಿದ್ರೆ ನೀವು ರೆಕಮೆಂಡ್ ಮಾಡ್ಬೋದು. ನಿಮ್ಗೆ ಏನಾರ ಲಿಂಕ್ ಬೇಕು ಅಂದ್ರೆ ಲಿಂಕ್ ನನಗೆ ಕೇಳಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಓಕೆ. ಆ, ಮತ್ತೆ ನಿಮ್ದು ಅಡ್ವಾನ್ಸ್ ಪ್ರೋಗ್ರಾಮ್ಸ್ ಬೇಕು ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಲ್ಲ ಡೀಟೇಲ್ಸ್, ಅದಕ್ಕೆ ಜಾಯಿನ್ ಆಗಿ. ಇನ್ನು ಏನಾರು ಬೇಕು ಅಂದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ.